ಆರಾಧನೆ ಪ್ರವೇಶಿಸಿ. ಸ್ತೋತ್ರ ಹಾಲೆಲೂಯ. ಆಮೆನ್ ಹಾಲೆಲೂಯ. ಬಾ 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 ಬಾ. ಆಮೆನ್ ಹಾಲೆಲೂಯ. ಸ್ತೋತ್ರ ಹಾಲೆಲೂಯ. ಆಮೆನ್ 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 ಹಾಲೆಲೂಯ. ಆಮೆನ್ ಹಾಲೆಲೂಯ. ಶಂಗಲ ಬಲ 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 ಬಾ 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 ಬಾ. ಆಮೆನ್ ಹಾಲೆಲೂಯ. ಆಮೆನ್ ಹಾಲೆಲೂಯ. ನಾನು ನಂಬಿದಾತನೇ ನೀನೇ ನಂಬಿಗಸ್ತನೇ, ನಂಬಿಕೆಯ ಹುಟ್ಟಿಸಿ ಪೂರೈಸುವಾತನೇ. ನಾನು ನಂಬಿದಾತನೇ ನೀನೇ ನಂಬಿಗಸ್ತನೇ, ನಂಬಿಕೆಯ ಹುಟ್ಟಿಸಿ ಪೂರೈಸುವಾತನೇ. ಹಾಲೆಲೂಯಾ 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 ಹಾಲೆಲೂಯಾ. ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ. ನೀನು ನಮ್ಮ ಪಕ್ಷದಲ್ಲಿರುವುದರಿಂದ ನಮಗೆ ಯಾವ ಭಯವಿಲ್ಲ ಕರ್ತನೆ. ನೀವು ನಮಗೆ ನೂತನ ಸ್ವಭಾವ ಕೊಟ್ಟಿದ್ದಕ್ಕಾಗಿ ಅಪ್ಪ, ನೀವು ನಮಗೆ ಪರಿಶುದ್ಧತೆ ನೀಡಿದ್ದಕ್ಕಾಗಿ ಅಪ್ಪ, ನಿಮ್ಮ ನೀತಿ ಒದಗಿ ನಮ್ಮ ಮೇಲೆ ಇರುವುದರಿಂದ ನಮಗೆ ಯಾವ ಭಯವಿಲ್ಲಪ್ಪ. ನೀವೇ ನಮಗೆ ಸರ್ವಶಕ್ತರು, ನೀವೇ ನಮಗೆ ಸರ್ವ ವ್ಯಾಪಿಯು, ನೀವೇ ನಮಗೆ ಸರ್ವ ಜ್ಞಾನಿಯಾಗಿರುವುದಕ್ಕಾಗಿ ಸ್ತೋತ್ರ ಹೇಳುತ್ತೇನಪ್ಪ. ನಿನ್ನ ಹಾಗೆ ಯಾರು ಇಲ್ಲಪ್ಪ. ನೀನೊಬ್ಬನೇ ನೀತಿವಂತನು, ನೀನೊಬ್ಬನೇ ಸತ್ಯವಂತನು, ನೀನೊಬ್ಬನೇ ನಮ್ಮನ್ನು ಬಿಡುಗಡೆ ಮಾಡುವ ದೇವರಾಗಿರುವುದಕ್ಕಾಗಿ ಸ್ತೋತ್ರ ಹೇಳುತ್ತೇವೆಪ್ಪ. ಯಾರನಿಗೆ ಸ್ತೋತ್ರಪ್ಪ, ಯಾರನಿಗೆ ಸ್ತೋತ್ರ ದೇವ. ಅಪ್ಪ, ನೀವು ನಮ್ಮನ್ನು ನೂತನ ಸೃಷ್ಟಿಯಾಗಿ ಮಾಡಿದಕ್ಕಾಗಿ ಸ್ತೋತ್ರಪ್ಪ. ಯಾರನಿಗೆ ಸ್ತೋತ್ರ ಅಪ್ಪ. ಮುಂದಿನ ಭಾಗದಲ್ಲಿ ದೇವರೇ ನೀವೇನು ಒಟ್ಟಿಗಿದ್ದು ನಮ್ಮ ನಡೆಸಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಕರ್ತನೆ. ಆಮೆನ್. ಹಾಲೆಲೂಯ ಹಾಲೆಲೂಯ. ನಾವೆಲ್ಲರೂ ನಿಂತುಕೊಳ್ಳೋಣ. ನಮ್ಮ ಸಭಾ ಪಾಲಕರು ಬರುವಾಗ ನಾವು ಚಪ್ಪಾಳೆ ತಟ್ಟಿ ಸ್ವಾಗತ. Hallelujah. 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 ಎಷ್ಟು ಸಂತೋಷವಾಗಿದ್ದೀರಾ? 2000
20ನೇ ವರ್ಷದ 12 ತಿಂಗಳ 25ನೇ ತಾರೀಕಿನಲ್ಲಿ ನಾವಿದ್ದೇವೆ. ಇದು ಆಶೀರ್ವಾದದಾಯಕವಾಗಿರುವಂಥದ್ದು, ಆಶೀರ್ವಾದ ತರುವಂಥದ್ದಾಗಿದೆ. ಇವತ್ತ ಪ್ರಪಂಚವೆಲ್ಲ ಸಂಭ್ರಮ, ಸಡಗರ, ಸಂತೋಷ, ಉಲ್ಲಾಸ, ಕುತೂಹಲ ಏನೆಲ್ಲ ವ್ಯಕ್ತಪಡಿಸ್ತಾ ಇದ್ದಾರೆ. ಇಡೀ ಪ್ರಪಂಚದ ಎಲ್ಲ ದೇಶಗಳು, ಎಲ್ಲ ರಾಷ್ಟ್ರಗಳು ಕ್ರಿಸ್ತನ ಜನನ ಕುರಿತು ನೆನಪಿಗೆ ತಂದುಕೊಂಡು ಆರಾಧಿಸ್ತಾ ಇದ್ದಾರೆ. ಆಮೆನ್, 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 ಆಮೆನ್. ಕ್ರಿಸ್ತನ ಜನನ ಕುರಿತು ನೆನಪಿಗೆ ತಂದುಕೊಂಡು ಆರಾಧಿಸ್ತಾ ಇದ್ದಾರೆ. ಕ್ರಿಸ್ತನ ಜನನ ಕುರಿತು ಆರಾಧನೆ ಮಾಡುವುದು ಅದು ವಿಶೇಷವಾದದ್ದಾಗಿದೆ. ಯೇಸು ಕ್ರಿಸ್ತನ ಜನನ ಅದು ಲೋಕದ ಪ್ರತಿಯೊಂದು ಜನಾಂಗ, ಕುಲ, ಭಾಷೆಗಳವರಿಗೆ ಶುಭ ಮತ್ತು ಆಶೀರ್ವಾದಗಳನ್ನು ತರುವುದಾಗಿದೆ. ಕ್ರಿಸ್ತನ ಜನನ ಅಂತ ಹೇಳುವಾಗ ಕೇವಲ ಡಿಸೆಂಬರ್ ತಿಂಗಳಿಗೆ ಮಾತ್ರ ಸೀಮಿತ ಅಲ್ಲ, 25ನೇ ತಾರೀಕು ಮಾತ್ರ ಸೀಮಿತ ಅಲ್ಲ. ಯಾರ್ಯಾರು ಆತನ ನಂಬ್ತಾರೋ, ಯಾರ್ಯಾರು ಆತನ ಗುರುತಿಸ್ತಾರೋ, ಯಾರ್ಯಾರು ಆತನ ತಿಳಿತಾರೋ, ಯಾರ್ಯಾರು ಆತನ ಹಿಂಬಾಲಿಸ್ತಾರೋ ಅವರೆಲ್ಲರಿಗೆ ನೆನೆಸಿದಾಗಲೇ, ತಿಳಿದಾಗಲೇ, ಅರಿತುಕೊಂಡಾಗಲೇ ಕ್ರಿಸ್ಮಸ್ನ ಒಂದು ಸಂತೋಷ ಎಂಬುದನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಆಮೆನ್, ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು ಒಂದು ಹಬ್ಬ ಅಲ್ಲ. ಇನ್ನು ಕೆಲವರು ಹೇಳ್ತಾರೆ ಇದು ಜನ್ಮದಿನ, ಹುಟ್ಟು ಹಬ್ಬ ಆಚರಣೆ ಮಾಡ್ತಾ ಇದ್ದೀವಿ ಅಂತ. ಇದು ಹುಟ್ಟು ಹಬ್ಬ ಕೂಡ ಅಲ್ಲ. ಯೇಸು ಕ್ರಿಸ್ತನ ಹುಟ್ಟು ಹಬ್ಬ ಕೂಡ ಅಲ್ಲ. ನಾವು ಇಬ್ರಿಯರ ಪತ್ರದಲ್ಲಿ ನೋಡಿದಾಗ ಅಲ್ಲಿ ಹೇಳ್ತದೆ, ಇಬ್ರಿಯ 7ನೇ ಅಧ್ಯಾಯ, ಇಬ್ರಿಯ 7, ಇಬ್ರಿಯ 7, 2 ಮತ್ತು 3. ಅವನಿಗೆ ಅಬ್ರಹಾಮನು ತಾನು ಜಯಿಸಿಕೊಂಡು ಬಂದಿದ್ದ ಎಲ್ಲಾ ವಸ್ತುಗಳಲ್ಲಿ 10ನೇ ಒಂದು ಭಾಗವನ್ನು ಕೊಟ್ಟನು. ಅವನ ಹೆಸರಿನ ಅರ್ಥವು ನೀತಿರಾಜ ಎಂಬುದು. ಏನು? ಅವನ ಹೆಸರಿನ ಅರ್ಥವು ನೀತಿ ರಾಜ ಎಂಬುದು. ಇದಲ್ಲದೆ ಅವನು ಸಾಲೇಮಿನ ರಾಜ ಅಂದರೆ ಸಮಾಧಾನದ ರಾಜ. ಅವನಿಗೆ ತಂದೆಯು ತಾಯಿಯು ತಾಯಿಯು ವಂಶಾವಳಿಯು ಇಲ್ಲ. ಏನಂತ? ಜನ್ಮದ ಆರಂಭವು ಆಯುಷ್ಯದ ಅಂತ್ಯವೂ ಇಲ್ಲ. ಅವನು ದೇವರ ಮಗನಿಗೆ ಸಮಾನ ಮಾಡಲ್ಪಟ್ಟಿದ್ದಾನೆ. ಆಮೇಲೆ ಕೆಲವರು ಹೇಳ್ತಾರೆ ಯೇಸು ಕ್ರಿಸ್ತನ ಹುಟ್ಟುಹಬ್ಬ ಆಚರಣೆ ಮಾಡ್ತೀವಿ ಅನ್ಬೋದು. ಏನು ಗೊತ್ತಿಲ್ಲದವ್ರು ಅನ್ಬೋದು, ಸತ್ಯವೇದ ಗೊತ್ತಿಲ್ಲದೆ ಇರುವಂತವ್ರು ಅನ್ಬೋದು, ವಾಕ್ಯ ಗೊತ್ತಿಲ್ಲದೆ ಇರುವಂತವ್ರು ಅನ್ಬೋದು.
ಇದು ಹುಟ್ಟು ಹಬ್ಬ ಅಲ್ಲ. ಆತನಿಗೆ ಹುಟ್ಟು ಇಲ್ಲ, ಆತನಿಗೆ ಸಾವು ಇಲ್ಲ. ಈ ಹಬ್ಬ ಮನುಷ್ಯನಿಗೆ ಒಂದು ಸಂಭ್ರಮ ತಂದ ಹಬ್ಬವಾಗಿದೆ. ನಾನು ಹಬ್ಬ ಅಂತ ಹೇಳಕ್ಕೆ ಇಷ್ಟಪಡಲ್ಲ. ಕಾರಣ ಕೊಲಸದವರಿಗೆ ಬರೆದ ಪತ್ರದಲ್ಲಿ ನೋಡುವಾಗ, ಗಲಾತ್ಯದವರಿಗೆ ಬರೆದ ಪತ್ರದಲ್ಲಿ ನೋಡುವಾಗ, ಗಲಾತ್ಯ 4:10 ನೋಡುವಾಗ ಅಲ್ಲಿ ಹೇಳ್ತದೆ, ಗಲಾತ್ಯ 4:10, ನೀವು ಆಯಾ ದಿನಗಳನ್ನು ಆಯಾ ದಿನಗಳನ್ನ ಮಾಸಗಳನ್ನ ಉತ್ಸವ ಕಾಲಗಳನ್ನ ಸಂವತ್ಸರಗಳನ್ನ ನಿಷ್ಠೆಯಿಂದ ಆಚರಿಸ್ತೀರಿ. ನಾನು ನಿಮಗೋಸ್ಕರ ಪ್ರಯಾಸ ಪಟ್ಟದ್ದು ನಿಷ್ಫಲವಾಯಿತು ಏನು ಎಂದು ನಿಮ್ಮ ವಿಷಯದಲ್ಲಿ ಭಯಪಡುತ್ತೇನೆ. ಅದರ ಅರ್ಥ ನೀವೇನಿದ್ರು ಲೋಕದ ಪ್ರಕಾರ ಇದು ಜನ್ಮದಿನ, ಇದು ಸಂಭ್ರಮ ದಿನ, ಇದು ಲೋಕದ ಎಂಜಾಯ್ ದಿನ ಎಂಬುದಾಗಿ ಆಲೋಚನೆ ಮಾಡ್ತಾ ಇದ್ದೀರಲ್ಲ, ಇದು ಸರಿ ಅಲ್ಲ ಎಂಬುದಾಗಿ ಸತ್ಯವೇದ ಹೇಳ್ತಾ ಇದೆ. ಅದಕ್ಕೆ ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೇನೆ, ಕ್ರಿಸ್ತನ ಜನನ ಮನುಷ್ಯನಿಗೆ ಒಂದು ಹೊಸ ಸಮೃದ್ಧಿ ಜೀವನ ತರುವಂತದ್ದಾಗಿದೆ. ಕ್ರಿಸ್ತನ ಜನನ ವರ್ಷ ಅಂತ ಅಲ್ಲ, ಕ್ರಿಸ್ತನ ಜನನ ಮನುಷ್ಯನ ಜೀವನದಲ್ಲಿ ಕ್ರಿಸ್ತನನ್ನ ನೆನೆಸಿಕೊಂಡಾಗೆಲ್ಲ ಅದು ಸಮೃದ್ಧಿಯ ಸಂತೋಷದ ದಿನವಾಗಿದೆ ಎಂಬುದನ್ನು ಹೇಳಿ ಬಯಸ್ತೇನೆ. ಆಮೆನ್, ಆಮೆನ್, ಆಮೆನ್. ನೀ ಯಾವಾಗ ನೆನೆಸ್ತೀಯಲ್ಲ, ನೀನು ಯಾವಾಗ ಕ್ರಿಸ್ತನ ಸಂಭ್ರಮ ನೆನೆಸ್ತೀಯಲ್ಲ, ಯಾವಾಗ ಕ್ರಿಸ್ತನ ಬಿಡುಗಡೆ ನೆನೆಸ್ತೀಯಲ್ಲ, ಯಾವಾಗ ಕ್ರಿಸ್ತನ ಜಯ ನೆನೆಸ್ತೀಯಲ್ಲ, ಯಾವಾಗ ಕ್ರಿಸ್ತನ ಒಂದು ನಮಗೋಸ್ಕರ ತಂದ ಪರಲೋಕದ ವೈಭವ ನೆನೆಸ್ತೀಯಲ್ಲ, ಅದು ಕ್ರಿಸ್ತನಿಗೆ ಜಯ ತರುವಂತ ದಿನವಾಗಿದೆ. ನಾನು ಮತ್ತೊಂದು ಅರ್ಥ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ. ಈ ಕ್ರಿಸ್ಮಸ್ ಇದು ಹಬ್ಬ ಅಂತಲ್ಲ, ಕ್ರಿಸ್ಮಸ್ ಲೋಕ ಸಂಬಂಧಪಟ್ಟದ್ದಲ್ಲ. ಕ್ರಿಸ್ಮಸ್ ನೀನು ಕ್ರಿಸ್ತನನ್ನು ಅರಿತಾಗೆಲ್ಲ, ನೀನು ಕ್ರಿಸ್ತನನ್ನ ತಿಳಿದಾಗೆಲ್ಲ, ನೀನು ಕ್ರಿಸ್ತನ ಕಾರ್ಯಗಳನ್ನ ನೆನೆಸಿದಾಗೆಲ್ಲ ಅದೊಂದು ಸಂಭ್ರಮ. ಇನ್ನೊಂದು ಭಾಷೆಯಲ್ಲಿ ಹೇಳ್ಬೇಕಾದ್ರೆ ಇದು ಹಬ್ಬ ಅಲ್ಲ, ಇದು ನನ್ನನ್ನ ಹಳೆ ಜೀವಿತದಿಂದ ಬಿಡಿಸಿ ಹೊಸ ನೂತನ ಜೀವಿತಕ್ಕೆ ತಂದ ಒಂದು ಸಂಭ್ರಮದ ದಿನ ಅಂತ ಹೇಳಿ ಸಾಧ್ಯ. ಕ್ರಿಸ್ಮಸ್ ಹಬ್ಬ ಅಲ್ಲ. ಕ್ರಿಸ್ಮಸ್ ಅನ್ನುವಂತ ಜೀವಿತ ಯಾಕಿಟ್ಟರೋ ಗೊತ್ತಿಲ್ಲ, ಅದು ನಾನು ಹೇಳಕ್ ಇಷ್ಟಪಡ್ತೇನೆ. ಈ ಕ್ರಿಸ್ತನ ಜನನ ಮನುಷ್ಯನ ಜೀವಿತವನ್ನೇ ರೂಪಾಂತರ ಪಡಿಸುವಂತದ್ದಾಗಿದೆ ಎಂಬುದನ್ನು ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ನಂಬ್ತೀರಾ? ನಂಬುವಂತವ್ರು ಸಾರಿ. ಸೀಮೆಗೆ ದೊಡ್ಡ ಬೆಳಕು ಪ್ರಕಾಶಿಸಿತು. ನಾನಿನ್ನೊಂದು ಹೇಳಕ್ಕೆ ಇಷ್ಟಪಡ್ತೇನೆ. ಕ್ರಿಸ್ತ ಹುಟ್ಟಿದ್ದಾನೆ ಅಂತ ಹೇಳಿ ಕ್ರಿಸ್ತನ ಸಂಭ್ರಮಾಚರಣೆ ಮಾಡ್ಲಿಕ್ಕೆ ಹೋಗ್ಬೇಡ. ಕ್ರಿಸ್ತನು ಹುಟ್ಟುವುದರಿಂದ, ಕ್ರಿಸ್ತನ್ ಲೋಕಕ್ಕೆ ಬರುವುದರಿಂದ, ಕ್ರಿಸ್ತನ ಜನನದಿಂದ ನನ್ನ ಸಂಭ್ರಮ. ಅರ್ಥ ಆಯ್ತಾ ಗೊತ್ತಿಲ್ಲ. ಕ್ರಿಸ್ತನ ಜನನದಿಂದ ನನ್ನ ಸಂಭ್ರಮ. ನಾನು ಹೇಳ್ತೇನೆ ಇನ್ನೊಂದು ಭಾಷೆಯಲ್ಲಿ, ಯಾವ ಯೇಸು ಕ್ರಿಸ್ತ ಭೂಲೋಕದಲ್ಲಿ ಹುಟ್ಟಿದನೋ
ಹುಟ್ಟಿದನೋ ಇದ್ದೀರಿ? ಯಾವ ಯೇಸು ಕ್ರಿಸ್ತ ಭೂಲೋಕದಲ್ಲಿ ಜನಿಸಿದನೋ ಕೆಲವರು ಇಲ್ಲ ಅಂತ ಇದ್ದೀರಿ? ಯಾವಾಗ ಯೇಸು ಕ್ರಿಸ್ತ ಭೂಲೋಕದಲ್ಲಿ ಜನಿಸಿದನೋ, ಹಲೋ, ನನ್ನ ಜನ್ಮ ಪರಲೋಕದಲ್ಲಿ ನಡೀತಾ ಇದೆ. ಅದು ಭೂಲೋಕದ ಹುಟ್ಟೋದ್ರಿಂದ ನಾನು ಪರಲೋಕದಲ್ಲಿ ಹೊಸವನ ಹುಟ್ಟಿಗೆ ನನ್ನ ಶಕ್ತಿ ಸಿಗ್ತಾ ಇದೆ. ಸಂಭ್ರಮ ಕ್ರಿಸ್ತನದಲ್ಲ. ಎಷ್ಟು ಹೇಳ್ತೀರ ನನ್ನ ಸಂಭ್ರಮ? ಇದರ ಕೈ ಹಿಡಿದು ಹೇಳ್ಕೊಡ್ರಿ, ಇದು ನನ್ನ ಸಂಭ್ರಮ. ಈ ಕ್ರಿಸ್ಮಸ್ ಜನ ನನ್ನ ಸಂಭ್ರಮ. ಕ್ರಿಸ್ತ ಮನೆಯ ಹೊಟ್ಟೆ ಹುಟ್ಟುದ, ಆ ತಿಕ್ಕಡೆ ಹುಟ್ಟುದ, ನಾ ಆ ಕಡೆ ಹುಟ್ಟುದ. ಇದ್ದೀರ? ಇಲ್ಲೇ ಇದ್ದೀರ? ಸ್ವಲ್ಪ ಕೈ ಕೊಟ್ಟು ಹೇಳ್ತೀರಾ? ನಾನು ಪರಲೋಕದಲ್ಲಿ ಹುಟ್ಟುತ್ತಾ ಇದ್ದೇನೆ. ಹಲೋ, ಯೇಸು ಕ್ರಿಸ್ತ ಭೂಲೋಕದಲ್ಲಿ ಹುಟ್ಟುತ್ತಾ ಇದ್ದಾನೆ, ಆದ್ರೆ ನಾ ಮಾತ್ರ ಪರಲೋಕದಲ್ಲಿ ಹುಟ್ಟುತ್ತಾ ಇದ್ದೇನೆ. ಯೇಸು ಕ್ರಿಸ್ತ ಭೂಲೋಕದ ನರಮನುಷ್ಯನಾದ. ಆತ ನರಮನುಷ್ಯನಾಗಿರುವುದರಿಂದ ನಾನು ಮಹಿಮಾ ಪದವಿಗೆ ಮಾರ್ಪಡ್ತಾ ಇದ್ದೇನೆ. ಸಂಭ್ರಮ ಆತಂದಲ್ಲ, ಸಂಭ್ರಮ ಹೊಸದಾಗಿ ಹುಟ್ಟುವವರಲ್ಲವೇ. ಸಂತೋಷ ಗೊತ್ತಿಲ್ಲ. ಆತ ಹುಟ್ಟುವಾಗ ಪಾಪಿಯಾಗಿ ಹುಟ್ಟುತ್ತಾ ಇದ್ದ, ಆದ್ರೆ ಆತನ ಹುಟ್ಟುವಿಕೆ ನನ್ನನ್ನ ನೀತಿವಂತನಾಗಿ ಮಾಡ್ತಾ ಇದೆ. ಎಷ್ಟು ಮಂದಿ ಹೇಳ್ತೀರಿ ನಾನು ನೀತಿವಂತನಾಗಿ ಮಾಡ್ತಾ ಇದೆ? ಆತನ ಹುಟ್ಟುವಿಕೆ ನನ್ನನ್ನು ನೀತಿವಂತನಾಗಿ ಮಾಡ್ತಾ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಸ್ವಾಮಿ ಮರಿಯ ಹೊಟ್ಟೆ ಹುಟ್ಟದ, ಯೇಸು ಸ್ವಾಮಿ ಗೋದಲಿದ ಹುಟ್ಟದ, ಯೇಸು ಸ್ವಾಮಿ ದನ ಕೊಟ್ಟಿಗೆದ ಹುಟ್ಟದ, ಯೇಸು ಸ್ವಾಮಿ ಹುಟ್ಟಿದಾಗ ನಕ್ಷತ್ರ ಮೂಡ್ತು, ಯೇಸು ಸ್ವಾಮಿ ಹುಟ್ಟಿದಾಗ ಕುರುಬರು ಬಂದರು, ಯೇಸು ಸ್ವಾಮಿ ಹುಟ್ಟಿದಾಗ ಪಂಡಿತರು ಬಂದರು ಅಂತ ಅವ್ರು ನೋಡಿ ಸಂತೋಷ ಪಡೋದಕ್ಕಿಂತ ನಾನು ಹೇಳಕ್ಕಿಂತ ಇಷ್ಟಪಡ್ತೇನೆ, ಕ್ರಿಸ್ತು ಹುಟ್ಟುವುದರಿಂದ ನನ್ನ ಜೀವನವೇ ಹೊಸದಾಗ್ತಾ ಇದೆ. ಎಷ್ಟು ಮಂದಿ ಇಲ್ಲೇ ಇದ್ದೀರಾ? ಎಷ್ಟು ಮಂದಿ ಇಲ್ಲೇ ಇದ್ದೀರಾ? ಕ್ರಿಸ್ತನ ಜನನ, ಕ್ರಿಸ್ತನ ಜನನ ನನ್ನ ಪುನರುತ್ಥಾನ. ಸ್ವಲ್ಪ ಕೈ ಕೊಟ್ಟು ಹೇಳ್ತೀರಾ? ಕ್ರಿಸ್ತನ ಜನನ ನನ್ನ ಪುನರುತ್ಥಾನ. ಯಾರು ಪುನರುತ್ಥಾನ? ಎಷ್ಟೋ ಜನ ನಾಯಿ ವಿದ್ಯೆ ಅಂತ ನೋಡತ್ತಿಲ್ಲ. ಕ್ರಿಸ್ತ ಹುಟ್ಟದ, ನಕ್ಷತ್ರ ಮುಟ್ಟು ಬೆಳಕಾಯ್ತು, ಬೆಳಕಾಯ್ತು. ಆ ಬೆಳಕಿನೊಳಗೆ ಸಂತೋಷ ಪಡ್ತಾರೆ. ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ, ಆ ಬೆಳಕಿನಕ್ಕಿಂತ ನಿನ್ನಲ್ಲಿ ಹೊಸ ಬೆಳಕು ಉತ್ಪತ್ತಿ ಆಗ್ತಾ ಇದೆ. ಅದು ಲೋಕದ ಹುಟ್ಟುವುದರಿಂದ, ಅದು ಭೂಲೋಕ ಬರುವುದರಿಂದ ನಿನ್ನಲ್ಲಿ ಹೊಸ ಬೆಳಕು, ನಿನ್ನಲ್ಲಿ ಹೊಸ ಪ್ರಭಾವ, ನಿನ್ನಲ್ಲಿ ಹೊಸ ಮಹಿಮೆ, ನಿನ್ನಲ್ಲಿ ನೂತನ ಸೃಷ್ಟಿ, ನಿನ್ನಲ್ಲಿ ಮಹಿಮಾ ಶರೀರ, ನಿನ್ನಲ್ಲಿ ಪ್ರಭಾವ. ಆಮೆನ್, 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 ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಮಂದಿ ಶುಭವರ್ತಮಾನ? ಎಷ್ಟು ಮಂದಿ ಶುಭವರ್ತಮಾನ? ಯಾರಿಗೂ ಇಲ್ಲ. ಇಲ್ಲ ಶುಭವರ್ತಮಾನ. ಎಷ್ಟು ಮಂದಿ ಹೇಳ್ತೀರಿ ಶುಭವರ್ತಮಾನ ನನಗಿದೆ? ಶುಭವರ್ತಮಾನ ಯಾರಿಗಿದೆ? ಶುಭವರ್ತಮಾನ ಯಾರಿಗಿದೆ? ಅಡವಿದಾಗ ಕುರುಬರು ಕುರಿ ಕಾಯ್ತಾ ಇದ್ರು. ಪರಲೋಕದಿಂದ ದೇವದೂತರು ಸೈನ್ಯ ಬಂತು, ಬಂದಂತ ಹೇಳ್ತು, ನಿಮಗೋಸ್ಕರ, 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 ಯಾರಿಗೋಸ್ಕರ? ಎಷ್ಟು ಮಂದಿ ಹೇಳ್ತೀವಿ ನನಗೋಸ್ಕರ? ನಿಮಗೋಸ್ಕರ ದಾವೀದ ಊರಿನಲ್ಲಿ ಒಬ್ಬ ರಕ್ಷಕನು ಜನಿಸಿದ್ದಾನೆ.
ಯಾರಿಗೋಸ್ಕರ? ನನಗೋಸ್ಕರನ ಕ್ರಿಸ್ತನಿಗೋಸ್ಕರನ? ಅಲ್ಲೋ, ನನಗೋಸ್ಕರನ ಪರಿಯಾಳಿಗೋಸ್ಕರನ? ನನಗೋಸ್ಕರನ ದಾವಿದನಿಗೋಸ್ಕರನ? ಈ ಶುಭ ವರ್ತಮಾನ ಕ್ರಿಸ್ತನಿಗ ಅಥವಾ ಶುಭ ವರ್ತಮಾನ ನನಗ? ಎಷ್ಟು ಮಂದಿ ಹೇಳ್ತೀನಿ ನನಗಂತೇಳಿ? ಕ್ರಿಸ್ತನ ಜನನ ನಿನಗೆ ಒಂದು ಶುಭ ಸಂದೇಶ. ಕ್ರಿಸ್ತನ ಜನನ ನಿನಗೆ ಒಂದು ಶುಭ ವರ್ತಮಾನ. ಕ್ರಿಸ್ತನ ಅಲ್ಲೋ, ಈ ಶುಭ ವರ್ತಮಾನ ಎಂಬುದು ಒಂದು ಸಣ್ಣದಾಗಿ ಕಾಣ್ತಾ ಇದೆ. ಶುಭ ವರ್ತಮಾನ ಎಂಬುದು ಸಿಂಪಲ್ ಆಗಿ ಕಾಣ್ತಾ ಇದೆ. ಅದು ಶುಭ ವರ್ತಮಾನದಲ್ಲಿ ಅನೇಕ ಆಶೀರ್ವಾದಗಳಿವೆ. ಶುಭ ವರ್ತಮಾನದಲ್ಲಿ ಅನೇಕ ಆಶೀರ್ವಾದಗಳು. ಶುಭ ವರ್ತಮಾನದಲ್ಲಿ ಅನೇಕ ಅಧಿಕಾರಗಳು. ಶುಭ ವರ್ತಮಾನದಲ್ಲಿ ಅನೇಕ ಬಿಡುಗಡೆಗಳು. ಶುಭ ವರ್ತಮಾನದಲ್ಲಿ ಅನೇಕ ಸ್ವಾಧೀನತೆ ಅಡಕವಾಗಿದೆ. ಈಗ ಸ್ವಲ್ಪ ತೆಗೆದು ನೋಡ್ರಿ, ಏಷ್ಯಾ ಬರುವ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯ 6ನೇ ವಚನ. ಮೊದಲನೇ ವಚನ ಒಂದು ಓದಿ, ಆಮೇಲೆ 6ನೇ ವಚನ ಓದಿ. ಏಷ್ಯಾಯನ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯ. ಏಷ್ಯಾಯನ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯ. ಆದರೆ ಸಂಕಟಪಟ್ಟ ದೇಶಕ್ಕೆ ಅಂಧಕಾರವಿಲ್ಲ. ಸಂಕಟಪಟ್ಟ ದೇಶಕ್ಕೆ ಅಂಧಕಾರವಿಲ್ಲ. ಸಂಕಟಪಟ್ಟ ದೇಶಕ್ಕೆ ಅಂಧಕಾರ ಇನ್ನಿಲ್ಲ. ಪೂರ್ವ ಕಾಲದಲ್ಲಿ ಸಂಕಟಪಟ್ಟ ದೇಶಕ್ಕೆ ಅಂಧಕಾರ ಇನ್ನಿಲ್ಲ. ಪೂರ್ವ ಕಾಲದಲ್ಲಿ ಜಬುಲೂನ್ ಮತ್ತು ನಫ್ತಾಲಿ ಸೀಮೆಗಳ ಆ ಸೀಮೆಗಳನ್ನು ಆತನು ಅವಮಾನಕ್ಕೆ ಗುರಿ ಮಾಡಿದನು. ಅನಂತರದಲ್ಲಿ ಯೋರ್ದಾನಿನ ಆಚೆಯ ಸೀಮೆ ಸಮುದ್ರ ಕಡೆಗಿರುವ ಸೀಮೆ ಅನ್ಯ ಜನಗಳಿರುವ ಗಲಿಲಾಯ ಸೀಮೆ ಈ ಪ್ರಾಂತ್ಯವನ್ನೆಲ್ಲ ಘನಪಡಿಸಿದ್ದಾನೆ. ಘನ ಅಂದ್ರೆ ಕ್ರಿಸ್ತನ ಜನನ ನಿನ್ನ ಸಮೃದ್ಧಿ. ಕ್ರಿಸ್ತನ ಜನನ ಹೊರಗಡೆ ಕಾಣುವ ವೈಭವ ಅಲ್ಲ. ಕ್ರಿಸ್ತನ ಜನನ ಡೆಕೋರೇಷನ್ ಅಲ್ಲ. ಕ್ರಿಸ್ತನ ಜನನ ಹೊರಗಿರುವ ಸ್ಟಾರ್ ಅಲ್ಲ. ಕ್ರಿಸ್ತನ ಜನನ ಹೊರಗಿರುವ ಗೋದಲಿ ಅಲ್ಲ. ಕ್ರಿಸ್ತನ ಜನನ ನಿನ್ನ ಒಳಗಡೆ ಇರುವ ಸಮೃದ್ಧಿ ಜೀವನ. ನಂಬೋತರು ಸಂಸಾರಿ ಕ್ರಿಸ್ತನ ಜನನ ನಿನ್ನ ಒಳಗಡೆ ಒಂದು ಏನೋ ಹೊಸ ರೂಪ ಅನುಭವಿಸ್ತಾ ಇದೆ. ಏನಪ್ಪ ಕ್ರಿಸ್ತನ ಜನನ? ಈ ವರ್ಷ ನಾನು ಒಳ್ಳೆ ಶೂಟ್ ಹೊಲಿಸಿದೆ ನೋಡ್ರಿ. ಹಲೋ, ಈ ವರ್ಷ ನಮ್ಮ ಮನೆಗೆ ಒಳ್ಳೆ ಡೆಕೋರೇಷನ್ ಮಾಡಿದೆ ನೋಡ್ರಿ. ಕ್ರಿಸ್ತನ ಜನನ ನನ್ನ ಚರ್ಚ್ ಅಲಂಕಾರ ಮಾಡಿದೆ ನೋಡ್ರಿ. ಕ್ರಿಸ್ತನ ಜನನ ಸ್ಟಾರ್ ಹಾಕಿದೆ ನೋಡ್ರಿ. ಕ್ರಿಸ್ತನ ಜನನ ಸೀರಿಯಲ್ ಹಾಕಿದೆ ನೋಡ್ರಿ. ಕ್ರಿಸ್ತನ ಜನನ ಸಮೃದ್ಧಿಯಿಂದ ಮೆರವಣಿಗೆ ಮಾಡ್ತಾ ಇದ್ದೇವೆ ನೋಡ್ರಿ. ಕ್ರಿಸ್ತನ ಜನನ ಅದಲ್ಲ. ಕ್ರಿಸ್ತನ ಜನನ ನಿನ್ನ ಒಳಗಡೆ ಇರುವ ಜೀವನ. ಯಾರಿಗಾದ್ರೂ ಅರ್ಥ ಆಗಿರುವುದಾದ್ರೆ ಸಾರಿ ಕೈಗಳ
Hallelujah. Hallelujah. ಎಷ್ಟು ಮಂದಿ ಹೇಳ್ತೀರಿ ಕ್ರಿಸ್ತನ ಜನನ ನನ್ನ ಒಳಗಡೆ ಜೀವನ ಹೊಸದಾಗಿ ಮಾಡ್ತಾ ಇದೆ. ಹೊರಗ ಒಳಗ ಬಟ್ಟೆ ಹೊರಗೆ ಹಾಕಿದೇವಲ್ಲ, ಇವ್ರು ಸ್ವಲ್ಪ ಭಾಳ ಭರ್ತಿ ಮಾಡಿದೇವ್ ನೋಡ್ರಿ. ಏನ್ ಮಾಡ್ರಿ? ಡಿಜೆ ಹಚ್ಚಿದೇವ್ರಿ. ಡಿಜಿ ಒಳಗ ಹೊರಗ ಅಲ್ಲ. ಕ್ರಿಸ್ತನ ಜನನ ಈ ವರ್ಷ ನಾವು ಒಳ್ಳೆ ಸೂಪರ್. ಕ್ರಿಸ್ತನ ಜನನ ಹೊರಗಣ ಸಂತೋಷ ಅಲ್ಲ, ಕ್ರಿಸ್ತನ ಜನನ ನಿನ್ನ ಜೀವಿತದ ಒಳಗಡೆ ಇರುವ ಕತ್ತಲ ಜೀವಿತ, ಪಾಪದ ಜೀವಿತ, ಶಾಪದ ಜೀವಿತ, ನೋವಿನ ಜೀವಿತ, ಕಣ್ಣೀರಿನ ಜೀವಿತ, ಮರಣದ ಜೀವಿತ, ನಾಶದ ಜೀವಿತ ಬಿಡುಗಡೆ ಮಾಡಿ ಸಮೃದ್ಧಿ ಕೊಡಲು. ಎಷ್ಟು ಮಂದಿ ಹೇಳ್ತೀರಿ ಕ್ರಿಸ್ತನ ಜನನ ಹೊರಗಡೆ ಇಲ್ಲ, ಇದ್ದೀರಿ ಒಳಗಡೆ ಸಂಭ್ರಮ ಹೊಂದಿದ್ದು? ಯಾರಾದ್ರೂ ಇದ್ದೀರಾ? ಇದ್ದೀರಿ ಒಂದು ಸಾರಿ ಎರಡು ಪಾದಗಳು ನಿಂತ್ಕೊಂಡು ಎರಡು ಕೈಗಳು ಕೇಳ್ತೀರಾ? ಕ್ರಿಸ್ತನೇ ನಿನ್ನ ಜನನ ನನ್ನ ಒಳಗಡೆ ನೂತನ ಜೀವಿತ ಬಲಪಡಿಸಿದೆ. ಕ್ರಿಸ್ತನ ಜನನ ಹೊರಗಡೆ ಸಂಭ್ರಮ ಅಲ್ಲ, ಕ್ರಿಸ್ತನ ಜನನ ನನ್ನ ಆತ್ಮೀಕ ಜೀವಿತದ ಸಂಭ್ರಮ. ಆಮೇಲೆ ಅದಕ್ಕೆ ಕುರುಬರಿಗೆ ಹೇಳ್ತಾ ಇದ್ದಾನೆ ಏನಂತ? ನಿಮಗೋಸ್ಕರ. ಯಾರಿಗೋಸ್ಕರ? ಯಾರಿಗೋಸ್ಕರ? ಕ್ರಿಸ್ತ ಯಾರಿಗೋಸ್ಕರ? ಕ್ರಿಸ್ತ ಯಾರಿಗೋಸ್ಕರ? ಯಹೂದ್ಯರಿಗೋಸ್ಕರ, ನೀತಿವಂತರಿಗೋಸ್ಕರ, ದೇವದೂತರಿಗೋಸ್ಕರ. ಕ್ರಿಸ್ತನ ಜನನ, ಕ್ರಿಸ್ತನ ಜನನ ಒಂದೇ ಒಂದು ಶಬ್ದವನ್ನ ಹೇಳ್ಬೇಕಾದ್ರ ಪಾಪದಲ್ಲಿರುವ ನರ ಮನುಷ್ಯನಿಗೋಸ್ಕರ. ಪಾಪದಿಂದ ಬಿಡುಗಡೆ ಆದವರಿಗೋಸ್ಕರ ಅಂತ ಹೇಳ್ತಾ ಇಲ್ಲ. ಇವತ್ತು ನಾವು ಬಿಡುಗಡೆ ಆಗಿದ್ದೇವೆ. ಎಷ್ಟು ಮಂದಿ ಪಾಪದಿಂದ ಬಿಡುಗಡೆ ಆಗಿದ್ದೇವೆ? ಬಿಡುಗಡೆ ಆಗಿದ್ದೇವೆ ಅನ್ನೋದು ಸ್ವಲ್ಪ ಎರಡು ಕೈ ಮೇಲೆ ಎತ್ತೀರಾ? ಹಲೋ, ಪಾಪದಿಂದ ಬಿಡುಗಡೆ ನಿನಗೆ ಆವಾಗಲೇ ಕೊಟ್ಟಿದ್ದಾನೆ, ನಿನಗೋಸ್ಕರ ಅಲ್ಲ. ನಿನಗೋಸ್ಕರ ಆವತ್ತಲೇ ಜನನ ಅದನ್ನ ನೆನಪಿಗೆ ತಂದುಕೊಂಡು ಆರಾಧನೆ ಮಾಡ್ತೇವ್ರೆ. ಅಪ್ಪ ನನಗೆ ಬಿಡುಗಡೆ ಕೊಟ್ಟಿದೆಯಲ್ಲ, ಅಪ್ಪ ನನಗೆ ಮಹಿಮಾ ಪದವಿ ಕೊಟ್ಟಿದೆಯಲ್ಲ, ಅಪ್ಪ ನನಗೆ ನೂತನ ಸೃಷ್ಟಿಯಾಗಿ ಮಾಡಿದೆಯಲ್ಲ, ಅಪ್ಪ ಪರಲೋಕದ ಅಧಿಕಾರ ನನಗೆ ಕೊಟ್ಟಿದೆಯಲ್ಲ, ಅಪ್ಪ ಪರಲೋಕದ ಮಹಿಮೆ ನನಗೆ ಕೊಟ್ಟಿದೆಯಲ್ಲ, ಪರಲೋಕದ ಪ್ರಭಾವ ನನಗೆ ಕೊಟ್ಟಿದೆಯಲ್ಲ, ಅದಕ್ಕೆ ನಾನು ಸ್ತೋತ್ರ ಹೇಳ್ತಾ ಇದ್ದೇನೆ. ಕ್ರಿಸ್ತನ ಜನನ, ಕ್ರಿಸ್ತನ ಜನನ ಅಲ್ಲೋ, ಯಾರು ಹೊಸದಾಗಿ ಕ್ರಿಸ್ತನ ಕಡೆ ಬರ್ತಾ ಇದ್ದಾರಲ್ಲ, ಯಾರಿಗೋಸ್ಕರ? ವರ್ಷ ವರ್ಷ ನಿಮಗೋಸ್ಕರ ಹುಟ್ಟುವಾಗ್ತಾನಲ್ಲ, ವರ್ಷ ವರ್ಷ ನಿನ್ನ ಬಿಡುಗಡೆಗಾಗಿ ಅಲ್ಲ. ಅದಕ್ಕೆ ಅದು ಹೇಳ್ತಾನೆ, ಒಂದ್ಸಾರಿ ಆಗಲ್ಲ ಬಿಡುಗಡೆ, ಒಂದ್ಸಾರಿ ಆಗಲ್ಲ, ಇಂದಿನ ಜಾಗದಾಗಿಲ್ಲ. ಈಗ ನೀ ಮಾಡಬೇಕಾದ ಆರಾಧನೆ, ನೀನು ಮಾಡಬೇಕಾದ ಪ್ರಾರ್ಥನೆ, ದೇವರು ನಿನ್ನ ಜೀವಿತದಲ್ಲಿ ಪರಲೋಕದಿಂದ ನಿನಗೆ ಅನುಗ್ರಹಿಸಿದ ಕೃಪಾ ವರದಾನಗಳನ್ನು ನೆನೆಸು. ಇವತ್ತು ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಈಗ 9ನೇ ಅಧ್ಯಾಯ 6ನೇ ವಚನಕ್ಕೆ ಬರ್ರಿ. ಒಂದು ಮಗು ನಮಗಾಗಿ ಹುಟ್ಟಿದೆ ಅಷ್ಟೇ. ಎಲ್ಲರೂ ಹೇಳ್ಬೇಕು, ಒಂದು ಮಗು, ಒಂದು ಮಗು, ಒಂದು ಮಗು. ಯಾರಿಗಾಗಿ? ಯಾರಿಗಾಗಿ ಹುಟ್ಟಿದೆ? ಎಷ್ಟು ಮಂದಿ ಹೇಳ್ತಾರೆ ನನಗಾಗಿ ಹುಟ್ಟಿದೆ? ಒಂದು ಮಗು ನನಗಾಗಿ ಹುಟ್ಟಿದೆ ಅಷ್ಟೇ. ವರದ ಮಗನು ನಮಗೆ ದೊರೆತನು. ಎಂತ ಮಗ ಅಂತ? ಎಂತ ಮಗ ಅಂತ? ವರ ಅಂದ್ರ ವರ ಒಂದು ಬಹುಮಾನ, ಅನೇಕ ಆಶೀರ್ವಾದ ತುಂಬಿದ ಒಂದು ಬಹುಮಾನ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆತ ನಮಗೋಸ್ಕರ ತಂದ ಬಹುಮಾನ ಏನ್ ಗೊತ್ತಾ?
5 ಬಹುಮಾನ ಅಂತ ಮುಂದೆ ಹೇಳ್ತಾ ಇದೆ. ಏನಂತ ಏನಂತ ಓದಪ್ಪ. ವರದ ಮಗನು ನಮಗೆ ದೊರೆತನು. ವರದ ಮಗು ನಮಗೆ ದೊರೆತನು. ಆಡಳಿತವು ಏನು? ಆಡಳಿತವು ಅವನ ಬಾಹುವಿನ ಮೇಲಿರುವುದು. ಆಡಳಿತವು ಅವನ ಬಾಹುವಿನ ಮೇಲಿರುವುದು. ಅವನ ಬಾಹುವಿನ ಮೇಲಿರುವುದು. ಅದ್ಭುತ ಸ್ವರೂಪನು. ಅದ್ಭುತ ಸ್ವರೂಪನು. ಆಲೋಚನಕರ್ತನು. ಆಲೋಚನಕರ್ತನು. ಪರಾಕ್ರಮಿಯಾದ ದೇವರು. ಪರಾಕ್ರಮಿಯಾದ ದೇವರು. ನಿತ್ಯನಾದ ತಂದೆ. ನಿತ್ಯನಾದ ತಂದೆ. ಸಮಾಧಾನದ ಪ್ರಭು. ಸಮಾಧಾನದ ಪ್ರಭು. ಈ 5 ವರಗಳಿಂದ ಪರಲೋಕದಿಂದ ನಿನಗೋಸ್ಕರ, ನನಗೋಸ್ಕರ, ಪಾಪದಲ್ಲಿರುವವರಿಗೋಸ್ಕರ, ಕತ್ತಲಲ್ಲಿರುವವರಿಗೋಸ್ಕರ, ನಾಶನದಲ್ಲಿರುವವರಿಗೋಸ್ಕರ ಪರಲೋಕವನ್ನು ಹಿಡಿತಂದು ಕರೀತಾ ಇದ್ದಾನೆ. ಕ್ರಿಸ್ಮಸ್ ಹಬ್ಬ ಅಂದ್ರ ಯೇಸುವನ್ನು ಹುಟ್ಟಿದ ಕೂಡ ಸಂತೋಷ ಪಡಬೇಡ್ರಿ. ಅದಕ್ಕಿಂತ ಸಂತೋಷ ಆ ಕ್ರಿಸ್ಮಸ್ ನಿನಗೆ ಮಾಡಿದೆ ಅಂತ ನೋಡಿ ಸಂತೋಷ ಪಡ್ರಿ. ಒಂದ್ಸಾರಿ ಓದ್ ನೋಡಿ, ಒಂದ್ಸಾರಿ. ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ. ಹಾ, ವರದ ಮಗನು ನಮಗೆ ದೊರೆತನು. ಹಾ. ಆಡಳಿತವು ಅವನ ಬಾಹುವಿನ ಮೇಲಿರುವುದು. ಅದೇನ್ ತಗೊಂಡು ಹೊಂಟಾನ? ಏನ್ ತಗೊಂಡು ಹೊಂಟಾನ? ಏನು ಆಡಳಿತ ಅಂದ್ರೆ? ಆಡಳಿತ ಅಂದ್ರೆ ಪ್ರೊಫೆಸರ್, ಆಡಳಿತ ಅಂದ್ರೆ ಅಧಿಕಾರ. ಅಧಿಕಾರ ತಗೊಂಡು ಬರ್ತಾ ಇದ್ದಾನೆ. ಯಾವ ಅಧಿಕಾರ? ಯಾವ ಅಧಿಕಾರ ಆದಾಮ ಹವ್ವಳ ಕೈಯಿಂದ ಕಳೆದು ಹೋಗಿತ್ತು, ಅದೇ ಅಧಿಕಾರ ತಿರುಗಿ ಪರಲೋಕದ ಹುಡ್ಕೊಂಡು ಬರ್ತಾ ಇದ್ದಾನೆ. ಇವತ್ತು ನಾನು ಹೇಳ್ಬೇಕಾದದ್ದು ಏನ್ ಗೊತ್ತಾ? ಯಾವ ಕ್ರಿಸ್ತನ ಜನ ಬಂತೋ, ಯಾವ ಕ್ರಿಸ್ತನ ಜನ ಭೂಲೋಕಕ್ಕೆ ಬಂತೋ, ನಿನಗೊಂದು ಅಧಿಕಾರ ಇದೆ ಅಂತ ಸ್ವಲ್ಪ ಕೈ ಎತ್ತಿ ಹೇಳ್ತೀರಾ? ಅಧಿಕಾರ. ಏನು 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 ಏನ್ ಅಧಿಕಾರ? ಏನ್ ಅಧಿಕಾರ? ಏನ್ ಅಧಿಕಾರ? ಹಾವುಗಳನ್ನ, ಚೇಳುಗಳನ್ನ, ಸಮಸ್ತ ವೈರಿಯ ಫಲವನ್ನ ತುಳಿಯುವ ಅಧಿಕಾರ. ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ. ಆ ಅಧಿಕಾರ ನಾನು ಕೊಡ್ತಾ ಇದ್ದೇನೆ. ಕ್ರಿಸ್ತನ ಭವನ, ಕ್ರಿಸ್ತನ ಜನನ ಸಾಧಾರಣವಾದುದಲ್ಲ. ಕ್ರಿಸ್ತನ ಜನನ ಕ್ರಿಸ್ತನಿಗೋಸ್ಕರ ಅಲ್ಲ, ಕ್ರಿಸ್ತನ ಜನನ ಕೆಟ್ಟು ಹೋದವರಿಗೋಸ್ಕರ, ಪಾಪದಲ್ಲಿರುವವರಿಗೋಸ್ಕರ, ಶಾಪದಲ್ಲಿರುವವರಿಗೋಸ್ಕರ, ರೋಗದಲ್ಲಿರುವವರಿಗೋಸ್ಕರ, ಬಡತನದಲ್ಲಿರುವವರಿಗೋಸ್ಕರ, ಬಂಧನದಲ್ಲಿರುವವರಿಗೋಸ್ಕರ. ಆಮೆನ್. ಎಷ್ಟು ಮುಂದೆ ಹೇಳ್ತೀರಾ? ಕ್ರಿಸ್ತನ ಜನನ, ಕ್ರಿಸ್ತನ ಜನನ ಈ ಚರ್ಚ್ ಮುಗಿದಾದ್ಮೇಲೆ ಹೇಳ್ಬೇಕು. ಕ್ರಿಸ್ತನ ಜನನ ನನಗೋಸ್ಕರ. ನಾನು ಕ್ರಿಸ್ತನ ನೋಡಿ ಸಂತೋಷ ಪಡ್ತಾ ಇಲ್ಲ. ಕ್ರಿಸ್ತ ನನಗೇನು ಬಹುಮಾನ ತಂದನಲ್ಲ? ಅಲ್ವ? ಯಾರಾದ್ರೂ ನಮ್ಗೆ ಬಹುಮಾನ ತಂದಾಗ ಅಲ್ಲೋ, ನಾ ಯಾವ್ದಷ್ಟು ಬಂದು 50,000 ರೂಪಾಯಿ ಮೊಬೈಲ್ ಕೊಡ್ಲತ್ತಿ ಅಂದ್ರ ಕುಡಪರಿ ನನಗೆ ನೋಡ್ತಾನೆ. 50,000 ಮೊಬೈಲ್ ಕುಡಪರಿ ನನಗೆ ನೋಡ್ತಾನೆ. ಯಾವಾಗ ಅವ್ನ ಕೈ ಸೇರ್ತದಲ್ಲ, ನನಗೆ ನೋಡ್ತಾನೆ, ಮೊಬೈಲ್ ನೋಡ್ತಾನೆ. ನನಗೆ ನೋಡ್ತಾನಲ್ಲ, ನನಗ ಮೊಬೈಲ್. ಕ್ರಿಸ್ತನ ಜನನ ನಿನಕೊಟ್ಟ ಬಹುಮಾನ, ನಿನಕೊಟ್ಟ ಅಧಿಕಾರ, ನಿನಕೊಟ್ಟ ಸಾಮರ್ಥ್ಯ, ನಿನಕೊಟ್ಟ ಪ್ರಭಾವ, ನಿನಕೊಟ್ಟ ಜಯ, ನಿನಕೊಟ್ಟ ಸಕಲ ಹೊಸ ನೂತನ ಜೀವನ. ಕ್ರಿಸ್ತನ ಜನನ. ಯೇಸುಸ್ವಾಮಿ ಯಾಕೆ ಬಂದ? ಪಾಪ ಬಿಡುಗಡೆಗೆ ಬಂದ. ಯೇಸುಸ್ವಾಮಿ ಯಾಕೆ ಬಂದ? ಪಾಪ ತೊಳೆಯಕ್ಕೆ ಬಂದ. ಯೇಸುಸ್ವಾಮಿ ಯಾಕೆ ಬಂದ? ಕುಷ್ಠರೋಗ ಸ್ವಸ್ಥ ಮಾಡಕ್ ಬಂದ. ಯೇಸುಸ್ವಾಮಿ ಯಾಕೆ ಬಂದ? ರೋಗ ಸ್ವಸ್ಥ ಮಾಡಕ್ ಬಂದ. ಯೇಸುಸ್ವಾಮಿ ಯಾಕೆ ಬಂದ? ದೇವಗಳಿಗೆ ಓಡಿಸ್ಲಕ್ ಬಂದ. ಯೇಸುಸ್ವಾಮಿ ಯಾಕೆ ಬಂದ? ಸತ್ತೋರ್ಗೆ ಎಬ್ಸಲಕ್ ಬಂದ. ಬಂದನ ಬಂದಿಲ್ಲ.
ಯಾಕೆ ಮಾಡ್ದ? ನಿಮ್ಗೆ ಗೊತ್ತಿರ್ಲಿ ಕ್ರಿಸ್ತ ಅಧಿಕಾರವನ್ನು ಕೈ ಕೊಡೋಕ್ಕಿಂತ ಮುಂಚೆ ಎಲ್ಲ ಅಧಿಕಾರವನ್ನು ಕೈಯಲ್ಲವೇ. ಯಾವಾಗ ನಾನು ಲೋಕವನ್ನ ಬಿಟ್ಟು ಪರಲೋಕಕ್ಕೆ ಹೋಗ್ತೇನೋ ನಾನು ಹಿಂದೆ ಕೊಯ್ಯಲ್ಲ, ಅವೆಲ್ಲ ನಿಮಗೆ ಕೊಟ್ಟು ಹೋಗ್ತಾ ಇದ್ದೆ. ಎಷ್ಟು ಮಂದಿ ಹೇಳ್ತಾರೆ ಗೊತ್ತಾಗಿಲ್ಲ. ಮಾಡಿ ತೋರ್ಸ್ದ, ಏನೆಲ್ಲ ಮಾಡ್ದ ಒಂದು ಗೊತ್ತಿರಲಿ, ಆ ಎಲ್ಲ ಅಧಿಕಾರ ಕ್ರಿಸ್ತನ ಜನನ ಸಾಧಾರಣವಾದದ್ದಲ್ಲ. ಕ್ರಿಸ್ತನ ಜನನ ಪರಲೋಕದ ಅಧಿಕಾರ ಹಸ್ತಾಂತರವಾಗಿದೆ. ಅರ್ಥ ಆಗಬೇಕು ಸಾರಿ, ಕೈ ಎತ್ತಿ ಹಲ್ಲೆಲೂಯಾ. ಕ್ರಿಸ್ತನ ಜನನ ಸಾಧಾರಣವಾದದ್ದಲ್ಲ. ಕ್ರಿಸ್ತನ ಜನನ ಪರಲೋಕದ ಸಕಲ ಅಧಿಕಾರ ಹಸ್ತಾಂತರ ಕೊಡುವುದಕ್ಕಾಗಿ ಆತನು ಬಂದಿದ್ದಾನೆ. ಎಷ್ಟು ಮಂದಿ ಇಲ್ಲ ಇದ್ರೆ ಗೊತ್ತಿಲ್ಲ. ವರದಾನ ನಮಗೆ ದೊರೆತನು, ಆಡಳಿತವು ಆತನ ಬಾಹುವಿನ ಮೇಲೆ, ಬಾಹು ಅಂದ್ರ ಭುಜ ಹೊತ್ಕೊಂಡು ಹೊಂಟನು. ನಿಲ್ಸಲೆ ಪರಲೋಕದಿಂದ ಅಧಿಕಾರ ಹೊತ್ಕೊಂಡು ಹೊಂಟನು. ಮಕ್ಕಳಿಗೆ ಕೊಡಬೇಕು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಆದ್ರೆ ನಾವು ಆ ತಂದಿನ ಬಹುಮಾನ ಕೊಂಡು ಮೂಲೆಗೆಟ್ಟು ಅವನಿಗೆ ನೋಡುತ್ತಿದ್ದೆವು. ಒಂದು ಗಾದೆ ಮಾತು ಹೇಳ್ತಾರೆ, ಹೇಳ ಬಹುಮಾನ ನಿನಗೋಸ್ಕರ ತಂದನ. ಆ ಬಹುಮಾನ ಕಾಲ ಕೆಳಗಿಟ್ಟು ಎಷ್ಟು ಮುಟ್ಟ ತಮಗೆ ನೋಡುತ್ತಿದೆಯಲ್ಲ. ಯೇಸು ಹುಟ್ಟುವಾಗ, ಯೇಸು ಜನನ, ಯೇಸುವಿನ ಜೀವನ, ಅದರ ಒಂದೊಂದು ಅಂಶ ಬಿಚ್ಚಿ ನೋಡುವಾಗ ನಿನ್ನ ಜೀವನದ ಕುರಿತೇ ಎಲ್ಲ ಆಶೀರ್ವಾದಗಳು ತುಂಬವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ಟಾರ್ ಮೇಲಲ್ಲ, ಸ್ಟಾರ್ ನಿನ್ನ ಒಳಗಡೆ. ಎಲ್ಲಿ? ನನ್ನ ಒಳಗಡೆ. ಎಲ್ಲಿ? ಸ್ಟಾರ್ ಅಲ್ಲ, ಇಲ್ಲ. ಎಲ್ಲಿ ನೋಡ್ತೀನಿ ಸ್ಟಾರು? ಸ್ಟಾರ್ ಎಲ್ಲಿ ನೋಡ್ತೀನಿ? ಮ್ಯಾಲಲ್ಲ. ಜಯ ಎಲ್ಲಿ ನೋಡ್ತೀನಿ? ಮ್ಯಾಲಲ್ಲ. ಸಂಭ್ರಮ ಮ್ಯಾಲ ನೋಡ್ತೀರಲ್ಲ, ಸಂಭ್ರಮ ನಿನ್ನ ಒಳಗಡೆ ಇದೆ. ಅದಕ್ಕೆ 5 ಹೆಸರು ಕೊಟ್ಟ ನಾವಲ್ಲಿ ಪ್ರವಾದನೆ, ಏಷ್ಯಾನ ಪ್ರವಾದನೆ 9ನೇ ಅಧ್ಯಾಯ 6ನೇ ವಚನದಲ್ಲಿ 5 ಹೆಸರವ. ಅದ್ಭುತ ಸ್ವರೂಪನು, ಆಡಳಿತವು ಆತನ ಬಾಹುವಿನ ಮೇಲೆ ಇರುವುದು. ಅದ್ಭುತ ಸ್ವರೂಪನು, ಆಲೋಚನಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂಬ ಅವನ ಹೆಸರು. ಆ ಆಡಳಿತ ಅಧಿಕಾರದಾಗ ಈ 5 ಆಶೀರ್ವಾದಗಳವೆ. ಕ್ರಿಸ್ತನ ಅರ್ಥ ಗೊತ್ತಾಗ್ತದೆ. ಅಲೋ, ಎಲ್ಲಿ ಕ್ರಿಸ್ತನ ಬರಣ ಇದೆಯೋ, ಎಲ್ಲಿ ಕ್ರಿಸ್ತನ, ಅದಕ್ಕೆ ವಾಕ್ಯ ಹೇಳುತ್ತದೆ ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 12ನೇ ವಚನ, ಯಾರ್ಯಾರು ಆತನನ್ನು ಅಂಗೀಕರಿಸಿರೋ, ಅಂದರೆ ಆತನ ಹೆಸರು ನಂಬಿಕೆಟ್ಟರು, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಅದು ಬಹಳ ಈಸಿಯಾಗಿ ಓದುತ್ತೀವಿ. ಈ ಅಧಿಕಾರ ಎಲ್ಲಿಂದು? ಮಗಾತ್ಮ ಅಧಿಕಾರ ಎಲ್ಲಿಂದು? ಪರಲೋಕದ ಮಹಿಮೆ ಅಧಿಕಾರ ಎಲ್ಲಿಂದು? ದೇವರು ಹೇಳ್ತಾನೆ, ನಾನು ನಿನಗೋಸ್ಕರ ಪರಲೋಕದಿಂದ ಇಳಿದು ಬಂದು ನಿನಗೆ ಬಹುಮಾನ ಕೊಡ್ತಾ ಇದ್ದೇನೆ.
Hallelujah. ಸ್ತೋತ್ರ. ಈ ಕ್ರಿಸ್ಮಸ್ ಯಾರ್ಯಾರು ನಂಬಿ ಅಂಗೀಕರಿಸ್ತಾರೋ ಅವರು ಈ ವರಗಳನ್ನ ತನ್ನಲ್ಲೇ ಅನುಭವಿಸ್ತಾ ಇರ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಪದೇ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಕ್ರಿಸ್ಮಸ್ ಅಂದಿದ ತಕ್ಷಣ ನಿಮ್ಗೆ ಒಂದ್ ನೆನಪು ಬರ್ಲಿ. ಕ್ರಿಸ್ಮಸ್ ಅಂದಿದ ತಕ್ಷಣ ನಿಮ್ಗೆ ಒಂದ್ ನೆನಪು ಬರ್ಲಿ. ಇವತ್ತು ಕ್ರಿಸ್ಮಸ್ ಅಂದಿದ ತಕ್ಷಣ ನೆನಪಿಗೆ ಯಾವ್ದು ಬರ್ತದ ಅಂದ್ರ ಸ್ಟಾರ್ ನೆನಪಿಗೆ ಬರ್ತದ, ಗೋಧಲಿ ನೆನಪಿಗೆ ಬರ್ತದ, ಬಲೂನ್ ನೆನಪಿಗೆ ಬರ್ತದ, ಅಲ್ಲೋ ಏನೆಲ್ಲ ವೈಭವ ನೆನಪಿಗೆ ಬರ್ತದ. ಆದ್ರೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಕ್ರಿಸ್ತನ ಜನನದ ತಕ್ಷಣ ದೇವರಿಗೆ ತಂದ ಬಹುಮಾನ ನೆನಪಿಸಿಕೊಳ್ಬೇಕು. ದೇವರು ಕ್ರಿಸ್ತನ ಮೂಲಕ ನನಗೆ ಏನು ಬಹುಮಾನ ತಂದಿದ್ದಾನೆ, ಕ್ರಿಸ್ತನಿಗೇನು ಆಡಳಿತ ಅಧಿಕಾರ ಒಪ್ಪಿಸಿದ್ದಾನೆ, ನನಗೆ ಯಾವ ಸಂಭ್ರಮ ತಂದಿದ್ದಾನೆ, ಒಂದೊಂದಾಗಿ ನೀವು ವಿವರಣೆ ಮಾಡಿ ನೋಡಿದಾಗ ಗೊತ್ತಾಗ್ತದೆ. ಹೌದಪ್ಪ, ಏನಂತ? ಆಡಳಿತವು ಅವನ ಬಾಹುವಿನ ಮೇಲಿರುವುದು, ಅದ್ಭುತ ಸ್ವರೂಪನು. ಏನು ಏನು ಅದ್ಭುತ ಸ್ವರೂಪ. ಯಾರ ಅದ್ಭುತ ಸ್ವರೂಪ? ಯಾರ ಅದ್ಭುತ ಸ್ವರೂಪ? ಕ್ರಿಸ್ತಲ? ಕ್ರಿಸ್ತ ಅದ್ಭುತ ಸ್ವರೂಪ ಕ್ರಿಸ್ತನ? ಅದ್ಭುತ ಸ್ವರೂಪ ಇರ್ಬೇಕಾದ್ರೆ ತನ್ನ ಬಗ್ಗೆ ಯಾವ ಹೋಗ್ತೀವಿ? ಸ್ವಲ್ಪ ಯೋಚನೆ ಮಾಡಿ. ಅದ್ಭುತ ಸ್ವರೂಪ ಅದ್ಭುತವಾದ ವೈಭವದ ಹುಡ್ತಾ ಇದ್ದ. ಅದಕ್ಕೆ ಮೂರನೇ ದೇಶದ ಪಂಡಿತರು ಈ ಸಣ್ಣ ಹಳೆ ಹುಟ್ಟಲಿಲ್ಲ, ರಾಜ್ಯದ ಮನೆ ಹುಡುಕ್ಲಕ್ ಹೋದ್ರು. ಎಲ್ಲಿ ಹುಡುಗರು? ಯೇಸುಗ ಎಲ್ಲಿ ಹುಡುಗರು? ಎಲ್ಲಿ? ಯಾವ ರಾಜ? ಯಾರಾಜ? ಹೆರೋದ್ ರಾಜ ನಮ್ಗೆ ಹೋದ್ರು ಪಂಡಿತರು. ಇಲ್ಲಿ ಒಬ್ಬ ರಕ್ಷಕ ಹುಟ್ಟಬೇಕಾಗಲ್ಲ, ಹುಟ್ಟೇನೇನು ಅಂತ ಇದ್ದೀರಿ. ನಾ ಹೇಳೋದು ಎಷ್ಟು ಮಂದಿಗೆ ಅರ್ಥ ಆಗುತ್ತದೆ ಗೊತ್ತಿಲ್ಲ. ಒಬ್ಬ ರಾಜ್ಯದ ಮನೆ ಜನಿಸಬೇಕು, ಆದರೆ ರಾಜ್ಯದ ಮನೆ ಜನಿಸಿಲ್ಲ, ರಾಜ್ಯ ಗೋಧಲಿಂದ ಜನಿಸ್ತಾ ಇದ್ದಾನೆ. ಏನಪ್ಪ ಇದ್ರ ಆಶ್ಚರ್ಯ! ಇಂಥ ದೇವಕುಮಾರ, ಇಂಥ ರಕ್ಷಕ, ಇಂಥ ಗೋಧನ ಹುಟ್ಟಬೇಕಾ? ಇಂಥ ಕೊಟ್ಟಿಗೆ ಹುಟ್ಟಬೇಕಾ? ಇಂಥ ಹೊಲಸಾದ ಸ್ಥಳ ಹುಟ್ಟಬೇಕಾ? ಅದು ನಾನು ಮೊದಲೇ ಹೇಳಿದೆ, ಹುಟ್ಟಬೇಕಾದ ರಕ್ಷಕ ಗೋಧನದಾಗಲ್ಲ, ರಾಜ್ಯದ ಮನೆ ಹುಟ್ಟಬೇಕು. ಎಲ್ಲಿ ಹುಟ್ಟಬೇಕು? ರಾಜ್ಯದ ಮನೆ ಹುಟ್ಟಬೇಕು. ಆದ್ರೆ ಎಲ್ಲಿ ಹುಟ್ಟಲತ್ತಾನ? ರಾಜ್ಯದ ಮನೆಗೆ ಯಾರು ಹುಟ್ಟಲತ್ತಾನ? ಯಾರು ಹುಟ್ಟುತ್ತಾರೆ ರಾಜ್ಯದ ಮನೆಗೆ? ಕ್ರಿಸ್ತ ಗೋಧನ ಹುಟ್ಟ ಕಾರಣ ನೀನು ಎಲ್ಲಿ ಇದ್ದೀರಿ? ಕಾಣಕ್ಕಿಲ್ಲ. ಎಲ್ಲಿ ಹುಟ್ಟದಲ್ಲಿ? ನೀ ಹುಟ್ಟದಲ್ಲಿ. ಹಲೋ, ನಿಮ್ಗೆ ಒಂದು ಮಾತು ಹೇಳಕ್ ಇಷ್ಟಪಡ್ತೇನೆ. ಯೇಸು ಕ್ರಿಸ್ತ ದೈವಕುಮಾರ, ಯೇಸು ಕ್ರಿಸ್ತ ದೈವಕುಮಾರ. ಆದ್ರೆ ಯೇಸು ಕ್ರಿಸ್ತ ನರ ಮನುಷ್ಯನ. ಯೇಸು ಕ್ರಿಸ್ತ ದೇವಕುಮಾರ, ಅದು ದೇವಕುಮಾರ ನರ ಮನುಷ್ಯನಾದ. ನರ ಮನುಷ್ಯ ದೇವಕುಮಾರ.
ಯೇಸು ವಾಕ್ಯವಾಗಿದ್ದ. ಯೇಸು ವಾಕ್ಯವಾಗಿದ್ದ. ಆತನ ಹೆಸರೇ ವಾಕ್ಯ. ವಾಕ್ಯ ಇದ್ದಾತ ನರಧಾರಿಯಾಗಿದ್ದ ನಿನ್ನನ್ನ ವಾಕ್ಯವಾಗಿ ರೂಪಿಸಿದ. ಕ್ರಿಸ್ತನ ಜನನ ಎಲ್ಲರೂ ಯಾಕಂದ್ರೆ ಹೋಗ್ತಾರೆ, ಹುಟ್ಟಲಿಕ್ಕೆಲ್ಲ. ಆತನು ಹುಟ್ಟುವುದರಲ್ಲಿ ಒಂದು ವಿಶೇಷತೆ ಇದೆ. ಆತನು ಹುಟ್ಟುವುದರಲ್ಲಿ ಒಂದು ಶ್ರೇಷ್ಠ ಉದ್ದೇಶ ಇದೆ. ಅದು ದೈವರ ಸಂಕಲ್ಪವಾಗಿದೆ. ಮಗನನ್ನ ನರಮನುಷ್ಯನ ಮಾಡ್ತಾ ಇದ್ದಾನೆ, ನರಮನುಷ್ಯನನ್ನ ಮಗನಾಗಿ ಸ್ವೀಕಾರ ಮಾಡ್ತಾ ಇದ್ದಾನೆ. ಮಗನನ್ನ ಪಾಪಿಯಾಗಿ ಮಾಡ್ತಾ ಇದ್ದಾನೆ, ಪಾಪಿಯಾದ ನನ್ನನ್ನ ಮಗನಾಗಿ ರೂಪಿಸ್ತಾ ಇದ್ದಾನೆ. ಎಷ್ಟು ಮಂದಿ ಇಲ್ಲೇ ಇದ್ದೀರಾ? ಹಲೋ, ಇದು ಅದ್ಭುತವೇ ಸರಿ. ಅದ್ಭುತ ಸ್ವರೂಪನು, ಆಲೋಚನೆಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು. ಈ 5 ಆಶೀರ್ವಾದಗಳು ನಿನಗೋಸ್ಕರ ಕ್ರಿಸ್ತನ ಜನನ ಮೂಲಕ ದೊರೀತಾ ಇದೆ. 5 ಆಶೀರ್ವಾದಗಳು. ಮತ್ತೊಂದು ಸಾರಿ ಮನೆ ಹೋಗಿ ಕುಂತು ಒಂದೊಂದು ಆಶೀರ್ವಾದ ಯೋಚನೆ ಮಾಡ್ರಿ. ಅಲ್ಲೋ, ನೀನು ಅದ್ಭುತ ಸ್ವರೂಪನು, ನಿನಗೆ ಆಲೋಚನೆಕರ್ತನಾಗಿ ರೂಪಿಸ್ತಾ ಇದ್ದಾನೆ. ನಿನ್ನ ಕೈಯಲ್ಲಿ ಪರಾಕ್ರಮ, ನಿನ್ನ ಬಾಯಲ್ಲಿ ಪರಾಕ್ರಮ, ನಿನ್ನ ಜೀವನದಲ್ಲಿ ಪರಾಕ್ರಮ, ನಿನ್ನ ಯೋಚನೆಗಳಲ್ಲಿ ಪರಾಕ್ರಮ. ಆಮೇಲೆ ಎಷ್ಟು ಮಂದಿ ಸ್ವೀಕಾರ ಮಾಡ್ತೀರಾ? ಕ್ರಿಸ್ತನ ಜನನ ನನಗೆ ಒಂದು ಹೊಸ ರೂಪ, ಕ್ರಿಸ್ತನ ಜನನ ನನಗೆ ಒಂದು ಹೊಸ ವಾಕ್ಯ, ಕ್ರಿಸ್ತನ ಜನನ ನನಗೆ ಹೊಸ ಸಾಮರ್ಥ್ಯ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಮಂದಿ ಹೇಳ್ತೀರಿ ಕ್ರಿಸ್ತನ ಜನನ ಸಾಧಾರಣವಾದದ್ದಲ್ಲ? ಈ ಸಂತೋಷ ಎಲ್ಲಿ ಆಚರಣೆ ಮಾಡ್ತೀರಿ ಅಂತ ನೀವು ಹೇಳ್ಬೇಕು. ಗುಡಿಸಿದಾಗ, ಸ್ಟಾರ್ಟ್ದಾಗ, ಬಲೂನ್ದಾಗ, ಸೀರಿಯಲ್ ಹಾಕೋದ್ರಾಗ, ಲೈಟ್ ಅರೇಂಜ್ ಮಾಡೋದ್ರಾಗ, ಡೆಕೋರೇಷನ್ ಮಾಡೋದ್ರಾಗ. ಅಲ್ಲೋ, ಆ ಡೆಕೋರೇಷನ್ ನಿನ್ನ ಜೀವನವನ್ನೇ ರೂಪಿಸಲ್ಪಟ್ಟದೆ. ಕ್ರಿಸ್ತನಿಗಾಗಿ ಡೆಕೋರೇಷನ್ ಅಲ್ಲ, ಕ್ರಿಸ್ತನಿಗಾಗಿ ಬೋಧನೆ ಇದೆ, ನಿನಗಾಗಿ ಮಹಿಮಾರಸನ ಮನೆ ಇದೆ. ಆಮೆನ್, ಆಮೆನ್. ಎಷ್ಟು ಮಂದಿ ಹೇಳ್ತೀರಾ ಕ್ರಿಸ್ತನ ಜೀವನ? ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಎಷ್ಟು ಮಂದಿ ಗೊತ್ತಾಯ್ತು ನನಗೆ ಅಧಿಕಾರ ಇದೆ ಎಂಬುದು? ಎಷ್ಟು ಮಂದಿ ಗೊತ್ತಾಯ್ತು ನಾನು ಹೊಸ ಸೃಷ್ಟಿ ಎಂಬುದು? ಎಷ್ಟು ಮಂದಿ ಗೊತ್ತಾಯ್ತು ನಾನು ವಿಚಿತ್ರವಾಗಿ ರೂಪಿಸಲ್ಪಟ್ಟಿದ್ದೇನೆ? ಆಮೆನ್, 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 ಆಮೆನ್. ಆದಾಮ ಮಣ್ಣಿನ ಶರೀರ ರೂಪಿಸಿದ, ನಿನ್ನ ಮಹಿಮಾ ಶರೀರ ರೂಪಿಸಿದ. ಕ್ರಿಸ್ತನ ಜನನ ಸಿಂಪಲ್ ಅಲ್ಲ. ಆದ್ರೆ ನಾವು ಕ್ರಿಸ್ತನ ಜನನ ಆ ಗೂಢಾರ್ಥ ನೋಡದೆ ಬರೀ 25ನೇ ತಾರೀಕು ಹೆಸರು ಮುಟ್ಟಾడు, 25ನೇ ತಾರೀಕು ಹೆಸರು ಮುಟ್ಟಾడు. ಅದು ಎಲ್ಲಾದ್ರೂ ಬರ್ದಿದೆ ಬೈಬಲಲ್ಲಿ 25ನೇ ತಾರೀಕು ಹುಟ್ಟಾನಂತ ಇದೆಯಾ? 25ನೇ ತಾರೀಕು ಹುಟ್ಟಾನಂತಿದೆಯಾ? ಇಲ್ಲ. ಅಲ್ಲೋ, ನೀನು ಗೊತ್ತಿರಲಿ, ಕ್ರಿಸ್ತನ ಜನನ ನಿನ್ನ ಜೀವನ ಪರಿವರ್ತನೆ ಮಾಡಿದೆ. ಕ್ರಿಸ್ತನ ಜನನ ನಿನಗೆ ನೂತನ ಸೃಷ್ಟಿಯಾಗ ಮಾಡಿದೆ. ಕ್ರಿಸ್ತನ ಜನನ
ತಂದೆಯ ಬಲಪಾರ್ಶ್ವದಲ್ಲಿ ಕುಂಡ್ರುವಂತೆ ಮಾಡಿದೆ. ಕ್ರಿಸ್ತನ ಜನನ ಸಮಾಧಿಯಿಂದ ಬಿಡುಗಡೆ ಕೊಟ್ಟಿದೆ. ಕ್ರಿಸ್ತನ ಜನನ ಪಾಪದಿಂದ ವಿಮುಕ್ತರಾಗಿ ಮಾಡಿದೆ. ಕ್ರಿಸ್ತನ ಜನನ ಪಾತಾಳದಿಂದ ಬಿಡಿಸ್ಕೊಂಡು ತಂದಿದೆ. ಆಮೇಲೆ ನಾವ್ ಒಂದು ಹೇಳಿಕ್ಕೆ ಇಷ್ಟಪಡ್ತೇವೆ, ನಂಬಿಲ್ಲ ಅಂತ ಬಿಡು. ಅಲ್ಲೋ, ಕ್ರಿಸ್ತ ಏನೆಲ್ಲ ಮಾಡ್ಯಾನಲ್ಲ, ಯೇಸುಸ್ವಾಮಿ ದೇವಕುಮಾರಿದ್ದ ಸಮಾಧಿ ಮಾಡಿದ್ರಿ ಅಂತ ಬಂದ. ಯೇಸು ಕ್ರಿಸ್ತ ದೇವಕುಮಾರ ಸಮಾಧಿ ಆತನು ಹಿಡಿಯದೆ ಹೋಯಿತು, ಪಾತಾಳ ಆತನು ಹಿಡಿಯದೆ ಹೋಯಿತು, ಮರಣ ಆತನು ಹಿಡಿಯದೆ ಹೋಯಿತು ಅಂತೇನು ಹೇಳ್ತಿದ್ದಲ್ಲ, ಅಲ್ಲೋ ಅದು ಒಂದ್ಸಾರಿ ನೀನು ಎದುರು ಮಾಡ್ಕೊಂಡು ನೋಡ್ಕೋ. ಏನಂತ ಕೆಲವು ವಚನಗಳು ಹೇಳಿ ನಾನು ಮುಗಿಸ್ಲಿಕ್ಕೆ ಇಷ್ಟಪಡ್ತೇನೆ. ಆಮೇಲೆ ರೋಮ ಪತ್ರ 6ನೇ ಅಧ್ಯಾಯ, ರೋಮ 6ನೇ ಅಧ್ಯಾಯ 4ನೇ ವಚನ ಯಾರಾದ್ರೂ ಓದ್ತೀರಾ? ಹೀಗಿರಲಾಗಿ ನಾವು ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಹೂಣಲ್ಪಟ್ಟೆವು. ಆದುದರಿಂದ ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆಯೇ ನಾವು ಕೂಡ ಜೀವದಿದ್ದೇವೆ. ಯಾರು ನಾನು ಕೂಡ. ಇದರ ಅರ್ಥ ಕ್ರಿಸ್ತ ಏನೆಲ್ಲ ಮಾಡಿ ತೋರಿಸಲ್ಲ ಅದೆಲ್ಲ ನಿಂದೆ. ನಿನಗೆ ಗೊತ್ತಿರಲಿ ನಾನು ಎದ್ದು ಬಂದಿದ್ದೇನೆ. ಅದು ಹೂಣಲ್ಪಟ್ಟನ ನಿನಗೆ ಗೊತ್ತಿರಲಿ ನಾನು ಹೂಣಲ್ಪಟ್ಟಿದ್ದೇನೆ. ಅದು ಅದ್ಭುತ ಮಾಡೋಣ ನಿನಗೆ ಗೊತ್ತಿರಲಿ ನೀನು ಅದ್ಭುತ ಮಾಡುವ ಸಾಮರ್ಥ್ಯ ನಿನ್ನ ಕೈಯಲ್ಲದೆ. ಗಲಾತ್ಯ 4ನೇ ತೆಗೆದುಕೊಂಡ, ಗಲಾತ್ಯ 4 7ನೇ ವಚನ 6-7. ಗಲಾತ್ಯ 4:6-7. ನೀವು ಪುತ್ರರಾಗಿರುವುದರಿಂದ ದೇವರು ಅಪ್ಪ ತಂದೆಯೇ ಎಂದು ಕೂಗುವ ತನ್ನ ಮಗನ ಆತ್ಮನನ್ನು ನಮ್ಮ ಹೃದಯಗಳಲ್ಲಿ ಕಳುಹಿಸಿಕೊಟ್ಟನು. ಹೀಗಿರುವಲ್ಲಿ ಇನ್ನು ನೀನು ದಾಸನಲ್ಲ, ಮಗನಾಗಿದ್ದಿ. ಮಗನಿಂದ ಮೇಲೆ ದೇವರ ಮೂಲಕ ಬಾಧ್ಯನೂ ಏನು ಮಗನಿಂದ ಮೇಲೆ ದೇವರ ಮೂಲಕ ಬಾಧ್ಯನೂ ಆಗಿದ್ದಿ. ನಾವು ಕ್ರಿಸ್ಮಸ್ ಆಚರಣೆ ಮಾಡ್ಬೇಕಾದ್ರೆ ಕ್ರಿಸ್ತನ್ನೇ ಗುರುತಿಡ್ತೀವಿ. ನಾನು ಅಲೋ ಕ್ರಿಸ್ತ ಏನೆಲ್ಲ ಆತನಲ್ಲಿ ಇತ್ತೋ, ಕ್ರಿಸ್ತ ಆತನಲ್ಲಿರುವ ಸಾಮರ್ಥ್ಯ, ಆತನಲ್ಲಿರುವ ಬಿಡುಗಡೆ, ಆತನಲ್ಲಿರುವ ಜಯ, ಆತನಲ್ಲಿರುವ ಜಯಿಸುವ ಸಾಮರ್ಥ್ಯ ಅದು ಕ್ರಿಸ್ತನಲ್ಲಿರುವವರು ಎಲ್ಲರಿಗೂ ಕೊಡಬೇಕು. ಜೋರಾಗಿ ಚಪ್ಪಾಳೆ ತಡೆದೇವಿ. ಕೆಲವರು ಹೇಳ್ತಾರೆ ಯೇಸು ಸ್ವಾಮಿ ಮಾಡಿದಂತ ನನಗೆ ಇರ್ತದ, ಯೇಸು ಸ್ವಾಮಿ ಕಂಡುಕೊಟ್ಟ ನನಗೆ ಕಂಡುಕೊಳ್ಳಾಗ್ತದ, ಯೇಸು ಸ್ವಾಮಿ ಸಮುದ್ರ ಮೇಲೆ ನಡೆದ ನನಗೂ ನಡ್ಲಿಕ್ಕಾಯ್ತದ. ನಡ್ಲಿಕ್ಕಾಯ್ತದ? ಆಗಲ್ಲ. ಸಮುದ್ರ ನಡ್ಲಿಕ್ಕಾಯ್ತದ? ಯಾರು ನಡೆದರು? ನೆನಪಾಯ್ತು. ಯಾರು ನಡೆದರು? ಪೇತ್ರ ನಡೆದ. ಪೇತ್ರ ದೇವರ ಮನುಷ್ಯನ, ಕ್ರಿಸ್ತ ಮನುಷ್ಯನ. ಕ್ರಿಸ್ತಿದ್ರೆ ಮನುಷ್ಯ ಆಯ್ತ. ಕ್ರಿಸ್ತ ನಡೆದ ಏನಿಲ್ಲ ಮಹಿಮ. ಆತನ ಜನನ ನಾನು ಹೇಳೋದಾಗ
ಸ್ವಲ್ಪ ಯೋಚನೆ ಮಾಡಿ. ಆತನ ಜನನ ನಿನಗೆ ಆತನಿಂದ ದೊರಕುವ ಸಕಲ ಸಮೃದ್ಧಿ, ಸಕಲ ವೈಭವ, ಸಕಲ ಅಧಿಕಾರ ನಿನಗೆ ಕೊಡೋದಕ್ಕೋಸ್ಕರವೇ ಆತನು ಪರಲೋಕದಿಂದ ಬಂದಿದ್ದಾನೆ. ಆತ ಮಾಡಿ ತೋರಿಸಲಿಕ್ಕೆ ಬಂದಿಲ್ಲ. ಆತನಿಗೆ ಸಾವಿತ್ತ ಇದ್ದಿಲ್ಲ. ಆದ್ಮೇಲೆ ಒಂದ್ ವೇಳೆ ಸಾವಿದ್ದಿಲ್ಲ ಅಂದ್ರ 2,000 ತನ ಮದುವೆ ಮಾಡ್ಕೊಂಡು ಬಂದ್ರೆ ಗೊತ್ತು ಇಡೀ ಭಾರತ ದೇಶನೇ ಚೇಂಜ್ ಐತಿ. ಮಾಡಿದ ಸೇವೆ ಕೇವಲ 3 ವರ್ಷ. ಯಾಕ ಉಳಿದೆಲ್ಲ ವರ್ಷಗಳು ಸಾಮರ್ಥ್ಯ ನಿನ್ನ ಕೈಯಲ್ಲಿದ್ದಾನೆ. ಮಾಡಿ ತೋರ್ಸಕ್ಕೆ ಹಿಂಗ್ ಮಾಡ್ಬೇಕು ನೋಡು, ಈಗ ಹಿಂಗ್ ಮಾಡ್ಬೇಕು ನೋಡು, ಈಗ ಹಿಂಗಿರ್ಬೇಕು ನೋಡು, ಇದು ಮಾಡ್ಬೇಕು ನೋಡು. ಎಲ್ಲಿದ್ರೆ ಗೊತ್ತಾಗಿಲ್ಲ. ಅದಕ್ಕೆ ಸಾವಿದ್ದಿಲ್ಲ. ಮಾಡ್ಬೇಕಾದ್ರೆ 2,000 ವರ್ಷ ಅಲ್ಲ, ಕಾಲಂಕಾಲ ಮಾಡ್ಕೊತ ಹಂಗೆ ಬಿಡುಗಡೆ ಮಾಡ್ಕೊತ ಬರ್ತಾ. ನರ ಮನುಷ್ಯನ ಕೈ ಕೊಡಿಸಲಕ್ಕೆ ಆತ ಪರಲೋಕದಿಂದ ನರಧಾರಿಯಾಗಿ ಮನುಷ್ಯನ ಎಷ್ಟು ಮಂದಿ ಸ್ವೀಕಾರ ಮಾಡ್ತೀರಾ? ಇವತ್ತಿನ ಅಧಿಕಾರ ಅದನ್ನ ಆದಾಮ ಸ್ವಲ್ಪ ಕೈ ಎತ್ತಿ ಹೇಳಿ, ನನಗೆ ಅಧಿಕಾರ ಇದೆ. ಕ್ರಿಸ್ತನ ಜನನ ನನಗೆ ಸಮೃದ್ಧಿಯ ಜೀವನ, ಕ್ರಿಸ್ತನ ಜನನ ನನಗೆ ಸಮಾಧಾನ, ಕ್ರಿಸ್ತನ ಜನನ ನನಗೆ ನಿತ್ಯ ನಿರಂತರ ಜೀವನ, ಕ್ರಿಸ್ತನ ಜನನ ನನ್ನ ಜೀವನದ ಜಯ, ಕ್ರಿಸ್ತನ ಜನನ ನನ್ನ ಜೀವಿತ ಅದ್ಭುತ. ಆಮೆನ್, 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 ಆಮೆನ್. ಅರ್ಥ ಆಗುತ್ತೆ ನಾನು ಹೇಳೋದು? ಕ್ರಿಸ್ತನ ಜನನ ಸಾಧಾರಣವಾದದ್ದಲ್ಲ. ಕ್ರಿಸ್ತನ ಜನನ ನಿನ್ನ ಜೀವಿತ ಮಾರ್ಪಾಟು, ಕ್ರಿಸ್ತನ ಜನನ ನಿನ್ನ ಕುಟುಂಬ ಮಾರ್ಪಾಟು, ಕ್ರಿಸ್ತನ ಜನನ ಲೋಕ ಯಾವುದು ಅಸಾಧ್ಯ ಅಂತ ಹೇಳ್ತಾ ಇದೆಯೋ ಅದು ಸಾಧ್ಯಪಡಿಸುವುದಕ್ಕೋಸ್ಕರವೇ ಕ್ರಿಸ್ತನ ಪರಲೋಕದಿಂದ ನರ ಮನುಷ್ಯನಾಗಿ ಧರೆಗಿಳಿದು ಬಂದ. ಸ್ವಲ್ಪ ಯೋಚನೆ ಮಾಡಿ. ಸ್ವಲ್ಪ ಕ್ರಿಸ್ತನು ದೊರೆತನ ಮಾಡಿದ. ಸಮುದ್ರ ಮೇಲೆ ದೊರೆತನ ಮಾಡಿದ, ಬಿರುಗಾಡಿನ ದೊರೆತನ ಮಾಡಿದ, ಸೈತಾನರ ಮೇಲೆ ದೊರೆತನ ಮಾಡಿದ, ರೋಗದ ಮೇಲೆ ದೊರೆತನ ಮಾಡಿದ, ಭೂಮಿ ಮೇಲೆ ದೊರೆತನ ಮಾಡಿದ, ಗಿಡ ಮರಗಳ ಮೇಲೆ ದೊರೆತನ ಮಾಡಿದ, ಹಣ್ಣುಗಳ ಮೇಲೆ ದೊರೆತನ ಮಾಡಿದ. ಇತ್ತಿದೆ ಎಲ್ಲಿದ್ದೀರಿ ಗೊತ್ತಾಗಿಲ್ಲ. ತೋರಿಸಿದ. ನೀನು ದೊರಿ, ಈ ಅಧಿಕಾರ, ಈ ಸ್ವಾಸ್ಥ್ಯ ನಾನು ಕೊಡ್ತಾ ಇದ್ದೇನೆ. ಆಮೇಲೆ ಆಮೇಲೆ ಯೇಸು ಮುಟ್ಟನ ಕಾಣಿಕೆ ತಗೊಂಡು ಬರ್ರಿ, ಯೇಸು ಮುಟ್ಟನ ಬಂಗಾರ ತಗೊಂಡು ಬರ್ರಿ, ಯೇಸು ಮುಟ್ಟನ ಕುರಿ ತಗೊಂಡು ಬರ್ರಿ. ಅಲೋ ತಂದರು, ಕುರಿ ತಂದರು, ಆದ್ರೆ ಕ್ರಿಸ್ತ ಅವರಿಗೆ ಕೊಟ್ಟ ಮಹಿಮೆಯವರು ನೋಡಲಿಲ್ಲ. ಪಂಡಿತರು ಚಿನ್ನ ರೂಪ ರಕ್ತಮಾಲ ತಂದರು, ಆದ್ರೆ ಕ್ರಿಸ್ತನಲ್ಲಿರುವ ಮಹಿಮೆಯವರು ನೋಡಲಿಲ್ಲ. ಅಲೋ ಆಜ್ಞೆ ನಿನಗೆ ಸಕಲ ಪರಲೋಕದ ವೈಭವದ ಉಡುಗೊರೆಯಾಗಿ ನಿನ್ನ ಹತ್ರ ಸಮರ್ಪಿಸಿಕೊಡ್ತೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಮಂದಿ ಹೇಳ್ತೀರಾ ದೇವರು ನನಗೋಸ್ಕರ ಪರಲೋಕ ಬಿಟ್ಟು ಭೂಲೋಕ ಬಂದಿದ್ದಾನೆ? ಇದ್ದೀರಿ ಇಲ್ಲಿ? ಯಾರಾದ್ರೂ ಅಂತವ್ರು ಇರುವುದಾದ್ರೆ ಒಂದು ಸಾರಿ ಹೇಳಿ, ಪರಲೋಕ ನನಗೋಸ್ಕರ ನನಗೆ ಶ್ರೇಷ್ಠ ಬಹುಮಾನ ತಂದಿದ್ದಾನೆ. ಹಲ್ಲೆಲೂಯಾ. ಯಾವ ಬಹುಮಾನ? ಲೋಕ ಆಳುವಂತ ಬಹುಮಾನ. ಯಾವ ಬಹುಮಾನ? ದೊರೆತನ ಮಾಡುವ ಬಹುಮಾನ. ಯಾವ ಬಹುಮಾನ? ಪಾಪದಿಂದ ಬಿಡುಗಡೆ ಮಾಡುವ ಬಹುಮಾನ. ಯಾವ ಬಹುಮಾನ? ಸಮಾಧಿಯಿಂದ ಎಬ್ಬಿಸುವಂತ ಬಹುಮಾನ. ಯಾವ ಬಹುಮಾನ? ಗುರುವಿಗೆ ಕಣ್ಣು ಕೊಡುವಂತ ಬಹುಮಾನ. ಯಾವ ಬಹುಮಾನ? ದೇಶದ ಮೇಲೆ ಆಳ್ವಿಕೆ ಮಾಡುವ ಬಹುಮಾನ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಎಷ್ಟೊಂದಿಗೆ ಅರ್ಥ ಆಗ್ತಾ ಇದೆ ನನಗೆ. ಕ್ರಿಸ್ತನ ಜನನ, ನಾನು ಪದೇ ಹೇಳ್ತೇನೆ, ಕ್ರಿಸ್ತನ ಜನನ ಬರೀ ಗೋಧಲಿ ನೋಡುವುದಕ್ಕಾಗಿ ಅಲ್ಲ, ಬರೀ ಸ್ಟಾರ್ ನೋಡುವುದಕ್ಕಾಗಿ ಅಲ್ಲ,
ನಿನ್ನ ಒಳಗಡೆ ಇಟ್ಟಿದ್ದಾನೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪೇತ್ರ ಯೋಹಾನರು ಚರ್ಚಿಗೆ ಬರ್ತಾ ಇದ್ರು. 40 ವರ್ಷದ ಪುಟ್ಟು ಕುಂಟಲ್ಲಿ ಕೂತಿದ ಭಿಕ್ಷೆ ಬೇಡ್ಕೊಂಡು ಬರುವಾಗ ಆ ಭಿಕ್ಷೆಗಾರ ಕೇಳ್ದ, ನನಗೇನಾದ್ರು ಭಿಕ್ಷೆ ಕೊಡ್ತೀರಾ ಅಂತ. ಆವಾಗ ಪೇತ್ರ ಮತ್ತು ಯೋಹಾನ ಹೇಳ್ತಾರೆ, ನಮ್ಮಲ್ಲಂತೂ ಏನಿಲ್ಲ, ನಮ್ಮಲ್ಲಿರುವುದು ನಾನು ಕೊಡ್ತೇನೆ. ನಮ್ಮಲ್ಲಂತೂ ಏನಿಲ್ಲ, ನಮ್ಮಲ್ಲಿರುವುದು ನಾನು ಕೊಡ್ತೇನೆ ಅಂತ ಹೇಳಿ ಅಲ್ಲೂ ನಜರೇತಿನ ಯೇಸುವಿನ ನಾಮದಲ್ಲಿ ಎದ್ದು ನಡೆ. ಯಾವ ಕೊಟ್ಟಿದ ಬಹುಮಾನ? ಆತ ಜನರಿಂದ ತಂದ ಬಹುಮಾನ. ಕ್ರಿಸ್ತನನ್ನ ಅಂಗೀಕರಿಸುವುದರಿಂದ, ಕ್ರಿಸ್ತನಲ್ಲಿ ನಂಬಿಕೆ ಇಡುವುದರಿಂದ, ಕ್ರಿಸ್ತನಲ್ಲಿ ಆರಾಧಿಸುವುದರಿಂದ, ಕ್ರಿಸ್ತನೇ ನಮಗೆ ಸಕಲ ವೈಭವ ಎಂಬುದಾಗಿ ಸ್ತುತಿಸುವುದರಿಂದ ಸಕಲ ಪ್ರಭಾವ, ಮಾನ, ಗೌರವ, ಅಧಿಕಾರ, ಮಹತ್ವ ಎಲ್ಲವೂ ನಮ್ಮ ಕೈಯಲ್ಲವೇ. ಆಮೆನ್, ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅನೇಕ ಸೇವಕರು ಬಿಡುಗಡೆ ಕೊಡ್ತಾ ಇದ್ದಾರೆ. ಅನೇಕ ಸೇವಕರ ಮೂಲಕ ರೋಗ ವಾಸಿ ಆಗ್ತಾ ಇದೆ. ಅನೇಕ ಸೇವಕರ ಮೂಲಕ ದುರಾತ್ಮ ಬಿಟ್ಟು ಓಡ್ತಾ ಇದೆ. ಅನೇಕ ಸೇವಕರ ಮೂಲಕ ಮಾಟ ಮಂತ್ರ ಲಯವಾಗ್ತಾ ಇದೆ. ಆದರೂ ಇನ್ನೂ ಗೊತ್ತಾಗಲಿ ದೇವರು ನಮ್ಮಲ್ಲಿ ಯಾವ ಸಾಮರ್ಥ್ಯ ಇಟ್ಟಿದ್ದಾನೆ ಅಂತ. ಕ್ರಿಸ್ತನ ಜನನ, ಕ್ರಿಸ್ತನ ಜನನ ನಿನಗೆ ದೊಡ್ಡ ಬಹುಮಾನ. ಕ್ರಿಸ್ತನ ಜನನ ಪ್ಯಾಕೇಜ್ ಅಂತ ನೋಡಿ, ದೊಡ್ಡ ಪ್ಯಾಕೇಜ್. ಲೋಕನೇ ಬದಲಾವಣೆ ಮಾಡೋ ಪ್ಯಾಕೇಜ್ ಕ್ರಿಸ್ತನ ಮೂಲಕ ದೊರೀತಾ ಇದೆ. ಹಲ್ಲೆಲೂಯಾ. ಎಷ್ಟು ಮಂದಿ ಹೇಳ್ತೀರಾ ಆ ಪ್ಯಾಕೇಜ್ ನನ್ನಲ್ಲಿದೆ, ಆ ಬಹುಮಾನ ಅನ್ಸ್ಬೇಕು. ಈ ಬಗ್ಗೆ ಸಂತೋಷ ಎಲ್ಲಿ ಪಡಬೇಕು ಗೊತ್ತಾ? ಕ್ರಿಸ್ತನ ಬಂದಿದ್ದಷ್ಟೇ ಅಲ್ಲ, ಬಂದಿದ್ದೊಂದು ಸಾಧಾರಣವಾದದ್ದು. ಆದರೆ ಕ್ರಿಸ್ತ ನನಗೊಂದು ಶ್ರೇಷ್ಠ ಬಹುಮಾನ ತಂದನಲ್ಲ, ನನಗೆ ಶ್ರೇಷ್ಠವಾದ ಆಶೀರ್ವಾದ ತಂದನಲ್ಲ, ಸಮಾಧಾನ ತಂದನಲ್ಲ. ಅದು ಲೋಕ 2ನೇ ಅಧ್ಯಾಯದಾಗ ಹೇಳ್ತಾನೆ. ಏನಂತ? ಲೋಕ 2ನೇ ಅಧ್ಯಾಯ ದೇವದೂತರು ಹೇಳಿದ್ದು ಏನಂತ? ಮೇಲಿನ ಲೋಕಗಳಲ್ಲಿ 2:14 ಮೇಲಿನ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಮೇಲಿನ ಲೋಕದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ. ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ. ದೇವರು ಅವರಿಗೆ ಒಲಿಯುತ್ತಾನೆ ಎಂದು ಸ್ತೋತ್ರ. ದೇವರು ಅವರಿಗೆ ಒಲಿಯುತ್ತಾನೆ. ಯಾರಿಗೆ ಒಲಿಯುತ್ತಾನೆ? ಯಾರಿಗೆ ಒಲಿಯುತ್ತಾನೆ? ಯಾರಲ್ಲಿ ಕ್ರಿಸ್ತನು ಜನಿಸಿದ್ದಾನೋ, ಯಾರಲ್ಲಿ ಕ್ರಿಸ್ತನನ್ನು ಸ್ವೀಕರಿಸಿದಾರೋ, ಯಾರು ಕ್ರಿಸ್ತನ ಅಂಗೀಕಾರ ಮಾಡಿದವರು, ಅವರಲ್ಲಿ ದೇವರ ಮಹಿಮೆ ಪ್ರಭಾವ. ಎಷ್ಟು ಹೇಳ್ತೀರಾ? ಕ್ರಿಸ್ತನು ನನ್ನಲ್ಲಿ ಜನಿಸಿದ್ದಾನೆ, ಕ್ರಿಸ್ತನು ನನ್ನಲ್ಲಿ ಜನಿಸಿದ್ದಾನೆ. ನನ್ನ ಹಳೇತನ, ಹಳೇ ಪಾಪ, ಹಳೇ ಶಾಪ, ಹಳೇ ರೋಗ, ಶೋಧನೆ, ಅಂಧಕಾರ, ಪಾಪದ ಜೀವಿತ ಬಿಟ್ಟು ನನಗೆ ಶುದ್ಧೀಕರಿಸಲ್ಪಟ್ಟದೆ ಅನ್ನುವಂಥದ್ದು ಇಲ್ಲಿರುವುದಾದ್ರೆ ಒಂದು ಸಾರಿ ಎದ್ದಿಟ್ಕೊಳ್ಳೋಣ, ದೇವರ ಸನ್ನಿಧಾನದಲ್ಲಿ ಎದ್ದಿಟ್ಕೊಳ್ಳೋಣ. ದೇವರಿಗೆ ಮೊರೆಯಿಟ್ಟು 1-2 ನಿಮಿಷಗಳ ಕಾಲ ನಾವು ಪ್ರಾರ್ಥನೆ ಮಾಡೋಣ. ಏನು ಇಲ್ಲದಿರುವಂತ ನನ್ನನ್ನು, ಕೆಲಸಕ್ಕೆ ಬಾರದಿರುವಂತ ನನ್ನನ್ನ, ಗಣನೆಗೆ ಬಾರದಿರುವಂತ ನನ್ನನ್ನ ಪ್ರೀತಿ ಮಾಡಿ
ಪರಲೋಕದಿಂದ ನನಗೆ ಒಂದು ಶ್ರೇಷ್ಠ ಉಡುಗೊರೆ ತಂದಿದ್ದಾನಲ್ಲ, ಶ್ರೇಷ್ಠ ಬಹುಮಾನ ತಂದಿದ್ದಾನಲ್ಲ. ಸ್ತೋತ್ರ 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 ಸ್ತೋತ್ರ. ನಮ್ಮ ಎರಡು ಕಡೆಗಳನ್ನು ಮುಚ್ಚಿಕೊಳ್ಳೋಣ. ಗ್ಲೋರಿ, ಹಲ್ಲೆಲೂಯಾ, ಗ್ಲೋರಿ 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 ಗ್ಲೋರಿ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ನ ಕೃಪೆ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ನ ಕೃಪೆ. ಕೃಪೆ